ನಮಸ್ಕಾರ ಸ್ವಾಮಿ. ಹರಿವಾಯು ಸಂಸ್ಥೆ ಗುರುದೇವ ನಮಃ. ಪರಮ ಪೂಜ್ಯ ಶ್ರೀ ಶ್ರೀಪಾದರ ಪಾದಾರವಿಂದಗಳಿಗೆ ಎಲ್ಲ ಭಕ್ತರ ಪರವಾಗಿ ಅವರ ಪಾದಾರವಿಂದ ನಮಸ್ಕಾರಗಳು ಮಾಡ್ತಾ ಅವ್ರಿಗೆ ಮುಖ್ಯವಾಗಿ ಅವರ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಶ್ರೀಪಾದರು ನಮಗೆ ಇವತ್ತು ಮುಂಡಕ ಉಪನಿಷತ್ ಅಥರ್ವಣ ಉಪನಿಷತ್ ಅದು ಅಥರ್ವವೇದ ಶಾಖೆ ನಮಗೆ ತತ್ವ ಚಿಂತನೆ ನಮಗೆ ಅನುಗ್ರಹ ಮಾಡಲಿದ್ದಾರೆ. ಶ್ರೀಪಾದರ ಪಾದಾರವಿಂದಗಳಲ್ಲಿ ಭಕ್ತಿಯ ಪ್ರಾರ್ಥನೆ ಮಾಡ್ಕೊಡ್ತೀವಿ, ಇದು ಅನುಗ್ರಹ ಮಾಡ್ಬೇಕು ಅಂತ ಹೇಳ್ತಾವೆ. ಅಗ್ನಿ ಕೊಟ್ಟರೆ ಅಂತಿಮಂತ ಹೇಳ್ತೀವಿ. ಶ್ರೀಪಾದರಿಗೆ ಭಕ್ತಿ ಪೂರ್ವಕ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷುಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾನ್ ಸ್ವಸ್ತನೂಭಿರ್ಯಶೇಮ ದೇವಹಿತಂ ಯತಾಯುಃ. ಸ್ವಸ್ತಿ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿ ನಃ पूषा विश्ववेदाः स्वस्ति नस्तार्क्ष्यो अरिष्टनेन स्वस्ति नो बृहस्पतिर्दधातु. ओम शांति शांति शांति. हरि ओम. ಶ್ರೀಪಾದರ के भक्त पूर्वक ಪರಪೂಜ ಶ್ರೀಪಾದರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಗುರು ನಮ್ಗೆ ಅನುಗ್ರಹ ಮಾಡಬೇಕು. ಮಾಡೋಣ. ಅನುಗ್ರಹ ಮಾಡಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಂಸಸ್ತನೂಭಿಃ ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु. ओम शांति शांति शांति. आनंदमजरं नित्यं अजमक्षरमच्युतम् अनन्तशक्तिं सर्वज्ञं नमस्ये पुरुषोत्तमम्. वंदे वंद्यं विधिभवमहेन्द्रादिवृन्दारकेन्द्रैः व्यक्तं व्याप्तं सुगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. श्री हरिवायुगुरुभ्यो नमः. ಇವತ್ತು ಮುಂಡಕೋಪನಿಷತ್ತು ಅಥವಾ ಅಥರ್ವಣೋಪನಿಷತ್ತು 10 ಉಪನಿಷತ್ತುಗಳಲ್ಲಿ ಸೇರಿದ ಒಂದು ಉಪನಿಷತ್ತು. ಇದರ ಸಂಕ್ಷಿಪ್ತ ಅನುವಾದವನ್ನು ಪರಿಚಯವನ್ನು ಮಾಡ್ತಾ ಇದ್ದೆ. ಇದಕ್ಕೆ ಅಥರ್ವಣ ಉಪನಿಷತ್ತು ಅಂತ ಕರೀತಾರೆ. ಯಾಕೆ ಅಂದರೆ ಚತುರ್ಮುಖ ಬ್ರಹ್ಮದೇವರು ತಮ್ಮ ಜ್ಯೇಷ್ಠ ಪುತ್ರನಾದ ಅಂದರೆ ವೈವಸ್ವತ ಮನ್ವಂತರದಲ್ಲಿ ಜ್ಯೇಷ್ಠ ಪುತ್ರನಾಗಿ ಹುಟ್ಟಿದಂಥ ಅಥರ್ವನಿಗೆ ಈ ಉಪನಿಷತ್ತನ್ನು ಉಪದೇಶ ಮಾಡಿದ್ದು. ಹೀಗಾಗಿ ಚತುರ್ಮುಖ ಬ್ರಹ್ಮದೇವರು
ಅಥರ್ವ ಮುನಿಗೆ, ಅಥರ್ವ ಅಂತಲೂ ಹೇಳ್ಬೋದು, ಅಥರ್ವಾ ಅಂತಲೂ ಹೇಳ್ಬೋದು, ಎರಡು ಶಬ್ದವೂ ಇದೆ. ಅಥರ್ವ, ಅಥರ್ವಾ, ಬ್ರಹ್ಮದೇವರ ಜ್ಯೇಷ್ಠ ಪುತ್ರ ವೈವಸ್ವತ ಮನ್ವಂತರದಲ್ಲಿ. ಅವರಿಗೆ ಅಥರ್ವ ಮುನಿಗಳಿಗೆ ಉಪದೇಶ ಮಾಡಿದ್ರಿಂದ ಅಥರ್ವಣೋಪನಿಷತ್ತು ಅಂತ ಹೆಸರು ಬಂತು. ಇದು ಹೀಗೆ ಪರಂಪರೆಯ ಬಂದು ಕೊನೆಗೊಮ್ಮೆ ಶೌನಕರಿಗೆ ಆಂಗಿರಸರು ಉಪದೇಶ ಮಾಡಿದ್ದು ಕಾಲಾಂತರದಲ್ಲಿ. ಉಪನಿಷತ್ತೇ ಇದನ್ನು ಹೇಳುವಾಗ ಶೌನಕರು ಅಂಗಿರಸ ಋಷಿಗಳಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ, ಅದಕ್ಕೆ ಅಂಗಿರಸರು ಉಪದೇಶ ಮಾಡ್ತಾರೆ. ಮೂಲತಃ ಇದು ಬ್ರಹ್ಮದೇವರು ಅಥರ್ವ ಮುನಿಗೆ ಹೇಳಿದ್ದು. ಅನಂತರದಲ್ಲಿ ಶೌನಕರಿಗೆ ಅಂಗಿರಸ್ಸುಗಳು ಹೇಳಿದ್ದು. ಅಲ್ಲಿ ಶೌನಕರು ಅಂತ ಹೇಳುವಾಗ ಉಪನಿಷತ್ತು ಮಹಾಶಾಲಃ ಅಂತ ಅಂದಿದ್ದಾರೆ. ಶೌನಕೋಹ ವೈ ಮಹಾಶಾಲಃ ಅಂಗಿರಸಂ ವಿಧಿವದುಪಸನ್ನ ಪಪ್ರಚ್ಛ. ಶೌನಕರು ಮಹಾಶಾಲರಾಗಿದ್ರಂತೆ. ಮಹಾಶಾಲ ಅಂತ ಒಂದು ಬಿರುದು. ಯಾರನ್ನ ಮಹಾಶಾಲ ಅಂತ ಕರೀತಾರೆ ಅಂದರೆ, ಯಾರು ಪ್ರತಿ ವರ್ಷ ಯಜ್ಞಗಳನ್ನು ಮಾಡ್ತಾರೆ, ಪದೇ ಪದೇ ಯಜ್ಞಗಳನ್ನು ಯಾರು ಮಾಡ್ತಾರೆ ಅವರಿಗೆ ಮಹಾಶಾಲ ಅಂತ ಹೆಸರು. ಏನು ಸಂಬಂಧ? ಮಹಾಶಾಲ ಶಬ್ದಕ್ಕೂ ಪ್ರತಿ ವರ್ಷವೂ ಯಜ್ಞ ಮಾಡೋದಕ್ಕೂ ಏನು ಸಂಬಂಧ ಅಂದರೆ, ಜನ್ಮದಲ್ಲಿ ಒಂದು ಸಲ ಯಜ್ಞ ಮಾಡುವವರಾದರೆ ಒಂದು ಶಾಲೆ ಕಟ್ಟಿಸ್ಲಿಕ್ಕೆ ಹೋಗೋದಿಲ್ಲ, ಒಂದು ಭವನ ಕಟ್ಟಿಸೋದಿಲ್ಲ, ಚಪ್ರ ಹಾಕಿ ಯಜ್ಞ ಮಾಡಿಬಿಡ್ತಾರೆ. ಬಿದಿರು ಕೋಲುಗಳನ್ನು ನಟ್ಟು ಆ ಬಿದಿರಿನ ಚಪ್ರ ಹಾಕಿ, ತೆಂಗಿನ ಗರಿಗಳನ್ನು ಹಾಕಿ ಒಂದು ಚಪ್ರ ಮಾಡಿ ಯಜ್ಞ ಮುಗಿಸಿಬಿಡ್ತಾರೆ. ಪದೇ ಪದೇ ಯಜ್ಞ ಮಾಡುವವರಾದರೆ ಎಷ್ಟು ಸಲ ಚಪ್ರ ಹಾಕೋದು ತೆಗೆಯೋದು? ಅದಕ್ಕೋಸ್ಕರ ಪರ್ಮನೆಂಟ್ ಆಗಿರಲಿ ಅಂತ ಒಂದು ಶಾಲೆಯನ್ನೇ ಕಟ್ಟಿಸ್ತಾರಂತೆ. ಆ ರೀತಿ ಶಾಲೆಯನ್ನು ಕಟ್ಟಿಸಿದವರು ಶೌನಕರು. ಅದಕ್ಕೆ ಅವರು ಬಹಳ ಯಜ್ಞ ಮಾಡಿದವರು. ಶೌನಕಾದರ್ಶಿಗಳು ಯಜ್ಞ ಮಾಡಿದರು ಅಂತಲೇ ಬರೋದು. ಆವಾಗಲೇ ಸೂತ ಪುರಾಣಿಕರು ಅವರಿಗೆ ಪುರಾಣಗಳನ್ನು ಹೇಳಿದರು ಅಂತ. ಹೀಗೆ ಶೌನಕ ಋಷಿಗಳು ಮಹಾಶಾಲ ಅಂತಂದರೆ ಅನೇಕ ಬಾರಿ ಅನೇಕ ಯಜ್ಞಗಳನ್ನು ಮಾಡಲಿಕ್ಕೋಸ್ಕರ ಒಂದು ಮಹಾ ಯಾಗಶಾಲೆಯನ್ನೇ ನಿರ್ಮಾಣ ಮಾಡಿದವರು ಅಂತ ಅರ್ಥ. ವಾದಿರಾಜ ಸ್ವಾಮಿಗಳು ಈ ಅರ್ಥ ಬರೀತಾರೆ. ಪ್ರತಿ ವರ್ಷ ಈ ಬಿದಿರಿನ ಶಾಲೆಯನ್ನು ನಿರ್ಮಾಣ ಮಾಡೋದು ಅದು ಕ್ಲೇಶಕರ, ವ್ಯಯಕರ. ಆದ್ದರಿಂದ ಶಾಶ್ವತವಾಗಿ ಒಂದಿರಲಿ ಯಜ್ಞಕ್ಕೋಸ್ಕರ ಅಂತ ಕಟ್ಟಿಸ್ತಾರಲ್ಲ, ಅಡಿಗೆ ಮನೆ ಕಟ್ಟಿಸಿದ ಹಾಗೆ. ಪ್ರತಿನಿತ್ಯ ಊಟ ಇದ್ಮೇಲೆ ಒಂದು ಅಡಿಗೆ ಮನೆ ಬೇಕೇ ಬೇಕು. ಹಾಗೆ ಯಾಗಶಾಲೆಯನ್ನು ನಿರ್ಮಾಣ ಮಾಡಿದಂಥ ಮಹಾಶಾಲರಾದ ಶೌನಕರು ಅಂಗಿರಸ ಋಷಿಗಳನ್ನು ಕೇಳಿದರು. ಅವರ ಪ್ರಶ್ನೆ ಏನು ಅಂತಂದರೆ, ಶೌನಕರು ಕೇಳ್ತಾರೆ, ನನಗೆ ಕರ್ಮದ ಜ್ಞಾನ ಇದೆ, ಕರ್ಮ ವಿಚಾರ ಗೊತ್ತು, ದೇವತಾ ವಿಚಾರ ಗೊತ್ತು, ಕರ್ಮ ದೇವತೆಗಳ ಜ್ಞಾನ ಇದೆ, ಇಲ್ಲಿಗೆ ಮುಗಿಸ್ಬೇಕು ಅಥವಾ ಇನ್ನೇನಾದರೂ ಜ್ಞಾನ ಪಡೆದು ಮೋಕ್ಷವನ್ನು ಪಡಿಬಹುದು? ಕರ್ಮ ದೇವತಾ ಜ್ಞಾನನೇ ಕೊನೆ ಹಂತವೋ ಅಥವಾ ಇನ್ನೊಂದರ ಜ್ಞಾನ ಪಡಿಬೇಕೋ ನಾವು ಮುಕ್ತಿ ಫಲಕ್ಕೋಸ್ಕರ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಹೇಳ್ತಾರೆ, ಕರ್ಮ ದೇವತಾ ಜ್ಞಾನ ಅನ್ನೋದು ಅದು ಕೊನೆ ಅಲ್ಲ. ಕರ್ಮಜ್ಞಾನ ಬಂತು, ದೇವತಾ ಜ್ಞಾನ ಬಂತು, ಅಲ್ಲಿಗೆ ಮುಗಿಲಿಲ್ಲ ಜೀವನ. ಜೀವನದ ಗುರಿ ಅದಲ್ಲ, ಬ್ರಹ್ಮಜ್ಞಾನ ಸಂಪಾದನೆ ಮಾಡಬೇಕು. ಕರ್ಮ ದೇವತಾ ಜ್ಞಾನವು ಬ್ರಹ್ಮಜ್ಞಾನಕ್ಕೆ ಸಹಕಾರಿ. ಯಾಕೆ? ಕರ್ಮ ದೇವತಾ ಜ್ಞಾನ ಪಡೆದು ವಿಧಿವತ್ತಾಗಿ ವಿಧಿ ಪ್ರಕಾರವಾಗಿ ಕರ್ಮಾನುಷ್ಠಾನ ಮಾಡಿದರೆ, ಆ ದೇವತೆಗಳನ್ನು ಆರಾಧನೆ ಮಾಡಿದರೆ ಆವಾಗ ಅಂತಃಕರಣ ಶುದ್ಧಿಯಾಗಿ ಬ್ರಹ್ಮಜ್ಞಾನ ಬರ್ತದೆ. ಆ ಬ್ರಹ್ಮಜ್ಞಾನದಿಂದ ಮೋಕ್ಷ. ಆದ್ದರಿಂದ
ಶೌನಕರೇ ಕೇವಲ ಕರ್ಮದೇವತಾ ಜ್ಞಾನ, ಅಲ್ಲಿಗೆ ಪರ್ಯವಸಾನ ಆಗಬಾರದು. ಬ್ರಹ್ಮಜ್ಞಾನದಲ್ಲಿ ಅದರ ಪರ್ಯವಸಾನ ಆಗಬೇಕು. ಹಾಗಾದರೆ ಪ್ರಶ್ನೆ ಬಂತು, ಕರ್ಮ ದೇವತಾ ಜ್ಞಾನದಿಂದ ಅನುಷ್ಠಾನ ಮಾಡಿದಾಗ ಕರ್ಮಾನುಷ್ಠಾನದಿಂದ ಅಂತಃಕರಣ ಶುದ್ಧಿ ಆಗ್ತದೆ. ಬ್ರಹ್ಮಜ್ಞಾನ ಬರುವುದು ಯಾವುದರಿಂದ? ಯಾವುದರಿಂದ ಬ್ರಹ್ಮಜ್ಞಾನ ಸಂಪಾದನೆ ಮಾಡಬೇಕು? ಅಂತಃಕರಣ ಏನೋ ಶುದ್ಧವಾಯಿತು ಕರ್ಮದಿಂದ, ಅಂತಃಕರಣ ತೊಳೆದಾಯಿತು, ಅಲ್ಲಿ ಬ್ರಹ್ಮಜ್ಞಾನ ಬರಬೇಕಲ್ಲ. ಅದಕ್ಕೆ ಪರವಿದ್ಯಾ ಅಂತಿದೆ. ಪರವಿದ್ಯೆಯಿಂದ ಬ್ರಹ್ಮಜ್ಞಾನ ಸಂಪಾದನೆ ಮಾಡಬೇಕು. ಎರಡು ವಿದ್ಯೆಗಳಿದೆ, ಪರವಿದ್ಯಾ ಅಪರವಿದ್ಯಾ ಅಂತ ಎರಡು ವಿದ್ಯೆ. ಎರಡು ವಿದ್ಯೆ ಅಂದರೆ ಒಂದೇ, ಋಗಾದಿಗಳೇ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಇತಿಹಾಸ ಪುರಾಣಗಳು, ವೇದಾಂಗಗಳು, ಶಿಕ್ಷಾ, ಕಲ್ಪ, ವ್ಯಾಕರಣ, ಇವೇ ವಿದ್ಯೆಗಳು. ಇದು ಪರವಿದ್ಯೆನೂ ಹೌದು, ಅಪರವಿದ್ಯೆನೂ ಹೌದು. ಒಂದೇ ವಿದ್ಯೆ, ಒಂದೇ ಕರ್ಮ. ಭಗವಂತನ ಪ್ರೀತಿಗಾಗಿ ಮಾಡಿದರೆ ನಿವೃತ್ತ ಕರ್ಮ ಅಂತ ಕರೆಸ್ಕೊಳ್ತದೆ. ಭಗವಂತನ ಪ್ರೀತಿ ಉದ್ದೇಶ ಇಲ್ಲದೇನೆ ಲೌಕಿಕ ಆಶೆ ಆಕಾಂಕ್ಷೆಗಳಿಂದ ಮಾಡಿದರೆ ಅದು ಪ್ರವೃತ್ತ ಕರ್ಮ ಅಂತ ಅನಿಸ್ಕೊಳ್ತದೆ. ಒಂದೇ ಯಾಗ ಹರಿಪ್ರೀತಿ ಆಗಲಿ ಅಂತ ಮಾಡಿದರೆ ನಿವೃತ್ತ ಕರ್ಮ. ನನಗೆ ಧನ ಬೇಕು, ಭೂಮಿ ಬೇಕು, ಈ ಉದ್ದೇಶದಿಂದ ಮಾಡಿದರೆ ಪ್ರವೃತ್ತ ಕರ್ಮ. ಅದೇ ರೀತಿ ಋಗಾದಿ ವೇದಗಳೇ, ಋಗ್ವೇದಾದಿಗಳೇ ಪರವಿದ್ಯೆನೂ ಹೌದು, ಅಪರವಿದ್ಯೆನೂ ಹೌದು. ಯಯಾ ತದಕ್ಷರಮಧಿಗಮ್ಯತೆ ಅಥ ಪರ ಯಯಾ ತದಕ್ಷರಮಧಿಗಮ್ಯತೆ. ಅಕ್ಷರ ನಾಮಕನಾದ ಪರಮಾತ್ಮನನ್ನು ನಾವು ತಿಳ್ಕೊಂಡಾಗ ಅದೇ ವಿದ್ಯೆ, ವೇದವಿದ್ಯೆ, ಪರವಿದ್ಯೆ ಆಗ್ತದೆ. ಅಂದರೆ ವೇದದ ಮುಖ್ಯ ಗುರಿ ಏನು ಅಂತಂದರೆ ಪರಮಾತ್ಮನನ್ನು ತಿಳಿಸೋದು. ಗೌಣವಾಗಿ ಅಮುಖ್ಯವಾಗಿ ಕರ್ಮವನ್ನು ತಿಳಿಸ್ತದೆ, ಆದರೆ ಮುಖ್ಯ ಗುರಿ ವೇದದ್ದು ಪರಮಾತ್ಮನನ್ನು ತಿಳಿಸೋದು. ನಾವು ಅಲ್ಲಿ ತನಕ ಹೋಗಬೇಕು, ಆವಾಗ ಅದು ಪರವಿದ್ಯೆ ಆಗ್ತದೆ. ಅದರಿಂದ ಬ್ರಹ್ಮಜ್ಞಾನವನ್ನು ಪಡಿಬೇಕು. ಹಾಗಾದರೆ ಪರವಿದ್ಯೆ ಅಂದರೆ ಏನು ಅಂತಾಯಿತು? ಅಕ್ಷರನಾಮಕ ಪರಮಾತ್ಮನನ್ನ ತಿಳಿಸುವಂಥ ಋಗ್ವೇದಾದಿಗಳೇ ಭಗವಂತನನ್ನು ಅಕ್ಷರನನ್ನು ತಿಳಿಸಿದಾಗ ಪರವಿದ್ಯೆ ಆಗ್ತದೆ. ಅಕ್ಷರ ಅಂದರೆ ಯಾರು? ಅದು ಪ್ರಶ್ನೆ. ಮತ್ತೆ ಅಕ್ಷರ ಅಂದರೆ ಯಾರು? ಯತ್ತದಗ್ರಾಹ್ಯಮಗೋತ್ರಂ ಅವರ್ಣಮ ಚಕ್ಷುಶ್ರೋತ್ರಂ ತದಪಾಣಿಪಾದಂ ಅಂತ ಅಕ್ಷರನಾಮಕ ಪರಮಾತ್ಮನ ಪರಿಚಯ ಮಾಡಿ ಕೊನೆಗೆ ಯದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ ಹೇಳ್ತಾರೆ. ಅಕ್ಷರ ಅಂದರೆ ಯಾರು ಅಂತ ಕೇಳಿದರೆ, ದನ ಅಂದರೆ ಏನು ಅಂತ ಕೇಳಿದರೆ ಒಂದು ಕಿವಿಯಲ್ಲಿ ಹಿಡ್ಕೊಂಡು ಅದನ್ನು ಎಳ್ಕೊಂಡು ಬಂದು ತೋರಿಸ್ಬೋದು ನಿಂತು, ಇದೇ ಹಸು ಅಂತ. ಆ ರೀತಿ ಪರಮಾತ್ಮ ಗ್ರಹಣಕ್ಕೆ ಸಿಗುವವನಲ್ಲ. ಕೈ ಹಿಡಿದು ಅವನನ್ನು ಕರ್ಕೊಂಡು ಬಂದು ನಿಂತು ಎದುರುಗಡೆ ನಿಲ್ಲಿಸಿ ಪರಿಚಯ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ವ್ಯಕ್ತಿಗಳನ್ನು ಪರಿಚಯ ಮಾಡಿಸಬಹುದು, ಆದರೆ ಆ ರೀತಿ ಪರಮಾತ್ಮನನ್ನ ಕೈ ಹಿಡಿದು ಕರ್ಕೊಂಡು ಬಂದು ತೋರಿಸ್ಲಿಕ್ಕೆ ಆಗೋದಿಲ್ಲ. ಎತ್ತದ ಅಗ್ರಾಹ್ಯಂ, ಇಂಥ ಗೋತ್ರದವನು ಇಂಥವನು ಅಂತ ಹೇಳಿ ಅವನಿಗೆ ಆ ರೀತಿಯಾಗಿ ಪರಿಚಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಬಣ್ಣದವನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಲೌಕಿಕ ಶರೀರವೇ ಅವನಿಗಿಲ್ಲ. ಭೌತಿಕ ಶರೀರ ಇದ್ದರೆ ಇಂಥ ಬಣ್ಣದವನು, ಬೆಳ್ಳಗಿದ್ದಾನೆ, ಕಪ್ಪಗಿದ್ದಾನೆ ಅಂತ ಹೇಳಿ ತೋರಿಸ್ಬೋದು. ಅಥವಾ ಕಿವಿಗೆ ಗೋಚರ ಅಲ್ಲ, ಕಣ್ಣಿಗೆ ಗೋಚರ ಅಲ್ಲ. ಭೂತಯೋನಿಂ, ಇಡೀ ಜಗತ್ತಿನ ಸೃಷ್ಟಿ ಸಂಹಾರಗಳನ್ನು ಮಾಡ್ತಕ್ಕಂಥವನು, ಅವನಿಗೆ ನಾಶ ಇಲ್ಲ, ಅವನೇ ಅಕ್ಷರ. ಅಂದರೆ ಸರ್ವೋತ್ತಮ ವಸ್ತು. ನಮ್ಮ ಮನಸ್ಸಿಗೆ, ಕೈ ಕಾಲು ಕಣ್ಣಿಗೆ ಈ ರೀತಿಯಾಗಿ ನಮ್ಮ ಇಂದ್ರಿಯಕ್ಕೆ ಗೋಚರನಾಗೋದಿಲ್ಲ, ಕೇವಲ ಶಾಸ್ತ್ರಕ್ಕೆ ಗೋಚರ. ಅಂಥ ವ್ಯಕ್ತಿಯೇ ಅಕ್ಷರ. ಅಲ್ಲಿ ಅಕ್ಷರನನ್ನು ಪರಿಚಯ ಮಾಡುವಾಗ ಭೂತಯೋನಿಂ ಅಂತ ಹೇಳಿದ್ದಾರೆ. ಅಂದರೆ ಜಗತ್ತಿನ ಸೃಷ್ಟಿ ಮಾಡಿದವನು, ಜಗತ್ತಿನ ಸಂಹಾರನೂ ಮಾಡಿದವನು ಅಂತ ಪರಿಚಯ ಮಾಡಿದರು. ಆಮೇಲೆ ಪ್ರಶ್ನೆ ಬಂತು, ಸೃಷ್ಟಿ ಸಂಹಾರ ಎರಡೂ ಮಾಡ್ತಾನ ಪರಮಾತ್ಮ? ಸೃಷ್ಟಿ ಮಾಡಿದವರು ಸಂಹಾರ ಮಾಡ್ತಾರೆ ಯಾರಾದರೂ? ಅದು ಹೇಗೆ ಸಾಧ್ಯ? ಪರಸ್ಪರ ವಿರುದ್ಧ. ಸೃಷ್ಟಿ ಸಂಹಾರ ಎರಡು ಹೇಗೆ ಮಾಡ್ತಾನೆ ಪರಮಾತ್ಮ ಅಂದರೆ ಅದು ಅವನ ಸ್ವಭಾವ. ಅನೇಕ ಪ್ರಶ್ನೆಗಳು ಬರ್ತದೆ ಪರಮಾತ್ಮ ಸೃಷ್ಟಿ ಮಾಡಿದ ಅಂದಾಗ. ಏನು ಪರಿಣಾಮ ಹೊಂದಿದನೋ? ಹಾಲು ತಾನಾಗಿ ಮೊಸರಾಗಿ ಪರಿಣಾಮ ಹೊಂದಿ
ಮೊಸರು ಸೃಷ್ಟಿ ಆಗ್ತಿದೆ. ಆ ರೀತಿ ಪರಮಾತ್ಮನೇ ಪರಿಣಾಮ ಹೊಂದಿದನೋ ಜಗತ್ತಾಗಿ, ಅಥವಾ ಬಹಳ ಕ್ಲೇಶ ಪಟ್ಟನೋ? ಒಂದು ವಸ್ತುವನ್ನು ತಯಾರು ಮಾಡಬೇಕಾದ್ರೆ ಎಷ್ಟು ಕ್ಲೇಶ ಆಗ್ತದೆ ನಮಗೆ, ಒಂದು ಮನೆ ಕಟ್ಟಬೇಕಾದ್ರೆ. ಹಾಗೆ ಭಗವಂತನಿಗೆ ಎಷ್ಟು ಕ್ಲೇಶ ಆಯಿತು. ಸಂಹಾರ ಮಾಡೋದು ಹೇಗೆ? ತಾನೇ ಸೃಷ್ಟಿ ಮಾಡಿದವನು. ಇವೆಲ್ಲ ಪ್ರಶ್ನೆಗಳು ಬರ್ತದೆ. ಅದಕ್ಕೆ ಮುಂದೆ ಒಳ್ಳೆ ಒಂದು ಮಂತ್ರದಿಂದ ಇದನ್ನ ಪರಿಚಯ ಮಾಡ್ತಾರೆ. ಯಥೋರ್ನನಾಭಿಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾಮೌಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತೀಹ ವಿಶ್ವಂ. ಅಕ್ಷರಾತ್ ಸಂಭವತೀಹ ವಿಶ್ವಂ. ಅಕ್ಷರನಾಮಕ ಪರಮಾತ್ಮನಿಂದಲೇ ಜಗತ್ತು ಹುಟ್ಟಿತು. ಹೇಗೆ? 3 ದೃಷ್ಟಾಂತ ಕೊಟ್ಟಿದ್ದಾರೆ. ಊರ್ಣನಾಭಿ, ಜೇಡ್ರ ಹುಳ ಅಂತ ಒಂದು ಹುಳ ಇದೆ. ಜೇಡ್ರ ಹುಳ ತಾನೇ ಬಲೆ ಕಟ್ಟುತ್ತೆ, ಮನೆಗಳಲ್ಲಿ ಮೂಲೆಯಲ್ಲಿ ಬಲೆ ಕಟ್ಟುತ್ತೆ. ತನ್ನ ಹೊಟ್ಟೆಯಲ್ಲಿದ್ದಂಥ ಆ ಎಂಜಲನ್ನ, ಆಹಾರವನ್ನ ಹೊರಗೆ ಹಾಕಿ ನೂಲಿನ ರೂಪದಲ್ಲಿ ಒಂದು ಬಲೆ ಕಟ್ಟುತ್ತದೆ. ಕೊನೆಗೆ ಆ ಬಲೆಯನ್ನೇ ತಾನು ನುಗ್ಗುತ್ತಾ ಬರ್ತದೆ. ಪೂರ್ಣನಾಭಿ ಅನ್ನೋ ಜೇಡ್ರ ಹುಳ. ಹಾಗೆ ಪರಮಾತ್ಮ ತನ್ನ ಉದರದಲ್ಲಿದ್ದಂಥ ಜಗತ್ತನ್ನ ಹೊರಗೆ ಹಾಕಿದ. ಕೊನೆಗೆ ಸಂಹಾರ ಕಾಲದಲ್ಲಿ ತಾನೇ ನುಂಗಿದ. ಪೂರ್ಣನಾಭಿ. ಅದ್ಯಾಕೆ ಹಾಗೆ ಮಾಡ್ತದೆ ಅಂತ ಕೇಳಿದ್ರೆ, ಅದು ಅದರ ಸ್ವಭಾವ. ಅದರಂತೆ ಸೃಷ್ಟಿ ಸಂಹಾರಗಳು ಪರಮಾತ್ಮನ ಸ್ವಭಾವ. ಯಥಾ ಪೃಥಿವ್ಯಾಂ ಔಷಧೇ ಸಂಭವಂತಿ. ಸಸ್ಯಗಳು ಬೆಳೀತದೆ, ಭೂಮಿಯಿಂದ ಸಸ್ಯಗಳು ಬೆಳೀತವೆ. ಒಂದು ಸಸ್ಯ ಅದರಲ್ಲಿ ಬೆಳೆದದ್ದು ಹಣ್ಣು ರುಚಿ ಇರ್ತದೆ, ಒಂದು ಮಾವಿನ ಹಣ್ಣು ಸ್ವಲ್ಪ ಹುಳಿ ಇರ್ತದೆ. ಯಾಕೆ? ಆಯಾ ಬೀಜಕ್ಕನುಗುಣವಾಗಿ ಪೃಥ್ವಿಯಲ್ಲಿ ಮರ ಬೆಳೀತದೆ ಅಷ್ಟೆ. ಒಳ್ಳೆ ಬೀಜ ಬಿತ್ತಿದರೆ ಒಳ್ಳೆ ಫಲ, ಕೆಟ್ಟ ಬೀಜ ಬಿತ್ತಿದರೆ ಕೆಟ್ಟ ಫಲ. ನಾವು ಬಿತ್ತುವ ಬೀಜದ ಮೇಲಿದೆ. ಬೀಜಕ್ಕನುಗುಣವಾಗಿ ಪೃಥ್ವಿಯಿಂದ ಸಸ್ಯಗಳು ಹುಟ್ಟುತ್ತೆ. ಪೃಥ್ವಿಯನ್ನು ಪಕ್ಷಪಾತ ಮಾಡೋದಿಲ್ಲ, ಮಣ್ಣು ಒಂದೇ. ಆದರೆ ನಾವು ಯಾವ ಬೀಜ ಬಿತ್ತುತ್ತೇವೋ ಅದರಂತೆ ಸಿಗ್ತದೆ. ಹಾಗೆ ಪರಮಾತ್ಮ ಬೀಜದಂತಿರುವ ಜೀವನನ್ನ ಸೃಷ್ಟಿ ಮಾಡ್ತಾನೆ ಅಂದರೆ ಅವನ ಸ್ವಭಾವವನ್ನು ಅಭಿವ್ಯಕ್ತಿ ಮಾಡ್ತಾನೆ. ಕೆಲವರು ಸುಖಿಗಳಾಗ್ತಾರೆ, ಕೆಲವರು ದುಃಖಿಗಳಾಗ್ತಾರೆ. ಭೂಮಿ ಮಾಡಿತ ಒಂದು ಹಣ್ಣನ್ನು ಸಿಹಿ, ಒಂದು ಹಣ್ಣನ್ನು ಹುಳಿ ಮಾಡಿದ್ದು ಭೂಮಿ ಅಲ್ಲ, ಬೀಜ ಆಗಿದೆ. ಅದರಂತೆ ಜೀವನ ಕರ್ಮಕ್ಕನುಸಾರವಾಗಿ, ಜೀವನ ಸ್ವಭಾವಕ್ಕನುಸಾರವಾಗಿ ಪರಮಾತ್ಮ ಆಯಾ ಸೃಷ್ಟಿ ಮಾಡಿ ಅಂತಹ ಆಯಾ ಯೋನಿಯಲ್ಲಿ ಸೃಷ್ಟಿ ಮಾಡಿ ಆಯಾ ಫಲವನ್ನು ಕೊಡ್ತಾನೆ. ಇದರಿಂದ ಅವನಿಗೆ ವೈಷಮ್ಯ ನೈರ್ಘೃಣ್ಯ ಅಂದರೆ ಪಕ್ಷಪಾತ ಮಾಡಿದ ಅನ್ನುವಂಥ ದೋಷ ಇಲ್ಲ. ಯಥಾ ಪೃಥಿವ್ಯಾಂ ಔಷಧಯ ಸಂಭವಂತಿ. ಇನ್ನು ಕ್ಲೇಶವೂ ಇಲ್ಲ ಪರಮಾತ್ಮನಿಗೆ. ಯಾಕೆ ಅಂದರೆ ನಾವು ನಮ್ಮಷ್ಟಕ್ಕೆ ನಾವಿರ್ತೇವೆ. ತಲೆಯಲ್ಲಿ ಕೂದಲು ಬೆಳೀತದೆ, ಬೆಳೆದಿದ್ದೇ ಗೊತ್ತಾಗೋದಿಲ್ಲ, ಬೆಳೀತಾ ಹೋಗ್ತದೆ. ಕೇಶ ರೋಮಗಳು ಬೆಳೀತಾವೆ, ಉಗುರು ಬೆಳೀತದೆ, ಗೊತ್ತೇ ಆಗೋದಿಲ್ಲ, ಅನಾಯಾಸವಾಗಿ ಬೆಳೀತದೆ. ಅದರಂತೆ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡುವಾಗ ಯಾವ ಆಯಾಸನೂ ಪಡೋದಿಲ್ಲ. ಅನಾಯಾಸವಾಗಿ, ನಮಗೆ ಅರಿವಿಲ್ಲದಂತೆ ಅನಾಯಾಸವಾಗಿ ನಖ ರೋಮಾದಿಗಳು ಬೆಳೆದಂತೆ ಪರಮಾತ್ಮನಿಂದ ಜಗತ್ ಸೃಷ್ಟಿಯಾಗಿದೆ. ಹೀಗೆ ಆ ಸೃಷ್ಟಿ ಸಂಹಾರ ಇದನ್ನ ಈ ಉಪನಿಷತ್ತು ಈ ದೃಷ್ಟಾಂತದಿಂದ ವರ್ಣನೆ ಮಾಡ್ತಾ ಇದೆ. ಒಂದು ಊರ್ಣನಾಭಿ ಜೇಡ್ರ ಹುಳ ದೃಷ್ಟಾಂತ, ಇನ್ನೊಂದು ಪೃಥ್ವಿಯತ್ತೆ, ಇನ್ನೊಂದು ಕೇಶಲೋಮಗಳಿಗೆ ಕಾರಣವಾದ ಆ ಪುರುಷನ ದೇಹ. ಅದರಂತೆ ಪರಮಾತ್ಮ ಕಾರಣನಾಗಿದ್ದಾನೆ. ಪರಿಣಾಮಿ ಕಾರಣ ಅಲ್ಲ, ನಿಮಿತ್ತ ಕಾರಣ. ಅಂದರೆ ಅವನು ಸರ್ವಜ್ಞ. ಯೋಚನೆ ಮಾಡಿ ಯೋಚನೆ ಅಂತಂದರೆ ತಿಳ್ಕೊಂಡು ಮಾಡಿದ್ದು. ಯಾರನ್ನ ಯಾವ ಯೋನಿಯಲ್ಲಿ ಹುಟ್ಟಿಸ್ಬೇಕು, ಒಬ್ಬ ಕುಲಾಲ ಎಷ್ಟು ಮಣ್ಣು ತಗೋಬೇಕು, ಮಣ್ಣಿನಿಂದ ಯಾವ ಪ್ರಮಾಣದ ಯಾವ ಸೈಜಿನ ಗಡಿಗೆ ತಯಾರು ಮಾಡಬೇಕು, ಯಾವ ಆಕಾರದ ಗಡಿಗೆ ತಯಾರು ಮಾಡಬೇಕು, ಇದನ್ನೆಲ್ಲ ತಿಳ್ಕೊಂಡು ಮಾಡ್ತಾನೆ. ಮಣ್ಣು ಅದಕ್ಕೆ ಜ್ಞಾನ ಇಲ್ಲ, ಮಣ್ಣು ಪರಿಣಾಮ ಆಗಿಬಿಡ್ತದೆ ಗಡಿಗೆ ಅಂತೆ. ಆದರೆ ಕುಲಾಲ ಇದ್ದಾನಲ್ಲ, ಕುಂಬಾರ, ಅವನು ವಿಚಾರ ಮಾಡಿ ಮಾಡ್ತಾನೆ, ತಿಳಿದು ಮಾಡ್ತಾನೆ.
ಅದರಂತೆ ಪರಮಾತ್ಮ ಯಾವ್ಯಾವ ಜೀವರನ್ನು ಯಾವ ಯೋನಿಯಲ್ಲಿ ಹುಟ್ಟಿಸಬೇಕು ಅಂತ ಸರ್ವಜ್ಞ ಅವನು. ಎಲ್ಲ ಜೀವರ ಸ್ವರೂಪ ಸ್ವಭಾವ ಕರ್ಮಗಳನ್ನು ತಿಳ್ಕೊಂಡವನು, ಅದಕ್ಕೆ ಅನುಗುಣವಾಗಿ ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಅವನು ನಿಮಿತ್ತ ಕಾರಣ ಹೊರತು ಪರಿಣಾಮಿ ಕಾರಣ ಅಲ್ಲ. ಮತ್ತು ಅವನ ಸೃಷ್ಟಿ ವಿಸ್ತಾರವನ್ನೆಲ್ಲ 3ನೇ ಖಂಡದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಎಲ್ಲ ಸೃಷ್ಟಿ ಮಾಡಿದ ಕಾಲಗಳು, ವಿದ್ಯೆಗಳು ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ. ಅಂಗಗಳಿಂದ ಸೃಷ್ಟಿ ಮಾಡಿದ್ದಾನೆ. ಅವನ ಅಂಗಾಂಗಗಳಿಂದ ಜಗತ್ ಸೃಷ್ಟಿ ಆಯಿತು. ಪುರುಷ ಸೂಕ್ತದಲ್ಲಿ ಹೇಳಿದಂತೆ ಸೃಷ್ಟಿಯ ವಿಸ್ತಾರವನ್ನೆಲ್ಲ ಹೇಳಿದ್ದಾರೆ. ಅಂದರೆ ವಿಚಾರ ಮಾಡಿಕೊಂಡು ನಿಮಿತ್ತ ಕಾರಣನಾಗಿ ಅಂಗಗಳಿಂದ ಸೃಷ್ಟಿ ಮಾಡಿದ. ಇಂಥ ಪರಮಾತ್ಮನ ಜ್ಞಾನಕ್ಕಾಗಿ ವೇದವು ಕರ್ಮವನ್ನು ಹೇಳೋದು ಅಪರವಿದ್ಯೆ ಆಗಿದೆ. ವೇದ ಹೇಳಿದ ಕರ್ಮವನ್ನು ನಾವು ಪರಮಾತ್ಮನ ಪ್ರೀತಿ, ಯಾಕೆ ವೇದದ ಮುಖ್ಯ ಗುರಿ ಭಗವಂತ, ಅವನ ಪ್ರೀತಿಗಾಗಿ ಕರ್ಮ ಮಾಡಿದರೆ ಅಂತಃಕರಣ ಶುದ್ಧಿಯಾಗಿ ಆ ಭಗವಂತನ ಅಕ್ಷರನಾಮಕ ಪರಮಾತ್ಮನ ತತ್ವಜ್ಞಾನ ಹೃದಯದಲ್ಲಿ ಮೂಡುತ್ತದೆ. ಕನ್ನಡಿಯಲ್ಲಿ ಪ್ರತಿಬಿಂಬ ಮೂಡಬೇಕಾದ್ರೆ ಸ್ವಲ್ಪ ಕರ್ಮ ಮಾಡಬೇಕು, ಕನ್ನಡಿ ತೊಳಿಬೇಕು, ಒರೆಸಬೇಕು, ಆವಾಗ ಪ್ರತಿಬಿಂಬ ಮೂಡ್ತದೆ. ಅದರಂತೆ ಅಂತಃಕರಣವನ್ನು ನಾವು ಶುದ್ಧಿ ಮಾಡ್ಕೋಬೇಕು. ಅದಕ್ಕಾಗಿ ಕರ್ಮ ಬೇಕು. ಅಂತಃಕರಣ ಶುದ್ಧಿ ಆದರೆ ಆಗ ಭಗವಂತನ ಜ್ಞಾನ ಅಂತಃಕರಣದಲ್ಲಿ ಮೂಡ್ತದೆ. ಆ ಅಂತಃಕರಣ ಶುದ್ಧಿಗಾಗಿ ಕರ್ಮ. ಆ ಕರ್ಮವನ್ನ ಹರಿಪ್ರೀತಿ ಆಗಲಿ ಅಂತ ಉದ್ದೇಶ ಇಲ್ಲದೆ ಮಾಡಿದರೆ ಉಪನಿಷತ್ತು ಹೇಳ್ತದೆ ಅದು ಅದೃಢವಾದ ನೌಕೆ. ಪ್ಲವಾಶ್ಯೇತೆ ಅದೃಢ ಯಜ್ಞ ರೂಪಾಹ. ಬೇಕಾದಷ್ಟು ಯಜ್ಞಗಳನ್ನು ಮಾಡಿದ್ದಾನೆ, ಅದೆಲ್ಲ ಸುದೃಢವಲ್ಲದ ನೌಕೆಗಳಿದ್ದ ಹಾಗೆ. ಸಮುದ್ರ ದಾಟಬೇಕಾದ್ರೆ, ನದಿ ದಾಟಬೇಕಾದ್ರೆ ಆ ನೌಕೆ ದೃಢವಾಗಿರ್ಬೇಕು. ನಾವು ಕೂತು ಕೂಡಲೇ ಅದೇ ಬಿತ್ತು ಒಡೆದು ಹೋಯ್ತು ಅಂತಾದರೆ, ಅಷ್ಟು ಶಿಥಿಲವಾಗಿದ್ದರೆ ಅದು ನಮ್ಮನ್ನು ದಾಟಿಸಲಾರದು. ಆ ನೌಕೆ ದೃಢವಾಗಿರ್ಬೇಕು, ಗಟ್ಟಿರ್ಬೇಕು. ಎಷ್ಟು ಜನ ಕೂತರು ತಡೆಯುವಂತೆ ಅಷ್ಟು ನಿಬಿಡವಾಗಿ ಗಟ್ಟಿಯಾಗಿದ್ದರೆ ಆವಾಗ ಅದು ದಾಟಿಸ್ತದೆ. ಅದರಂತೆ ಕರ್ಮ ದೃಢ ಆಗಬೇಕು. ಕರ್ಮ ದೃಢ ಆಗಬೇಕಾದ್ರೆ ಹರಿಪ್ರೀತಿ ಉದ್ದೇಶದಿಂದ ಮಾಡಬೇಕು, ಆವಾಗ ದೃಢ ಆಗ್ತದೆ. ಇಲ್ಲದೆ ಇದ್ರೆ ವಿಷ್ಣು ಪ್ರೀತಿ ಇಲ್ಲದೆ ಏನೋ ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡು ಕರ್ಮ ಮಾಡ್ತಾರಲ್ಲ, ಅದು ನಮಗೆ ದೃಢವಾದ ನೌಕೆಯಂತೆ ನಮ್ಮನ್ನು ದಾಟಿಸೋದಿಲ್ಲ. ಮರ ಏರುವಾಗ ಆ ಮರ ಗಟ್ಟಿ ಇದೆಯೋ ಇಲ್ಲೋ ಅಂತ ನೋಡಿ ಏರಬೇಕು, ಇಲ್ಲದೆ ಇದ್ರೆ ಬಿದ್ದೋಗ್ತೇವೆ. ಅದರಂತೆ ಕರ್ಮಗಳನ್ನ ಹರಿಪ್ರೀತಿಗಾಗಿಯೇ ಮಾಡಬೇಕು. ಅಕಸ್ಮಾತ್ ಕರ್ಮ ಮಾಡಿ ಸ್ವರ್ಗ ಮುಟ್ಟಿದರೂ ಕೂಡ ಹರಿಪ್ರೀತಿ ಉದ್ದೇಶ ಇಲ್ಲದಿದ್ರೆ ಆ ಸ್ವರ್ಗದಿಂದ ಮತ್ತೆ ಮರಳಿ ಬರಬೇಕಾಗ್ತದೆ, ಪುನಃ ಮರಳಿ ಸಂಸಾರಕ್ಕೆ ಬರಬೇಕು. ಆದರೆ ಹರಿಪ್ರೀತಿಕರವಾಗಿ ಹರಿಪ್ರೀತಿ ಉದ್ದೇಶದಿಂದ ಕರ್ಮ ಮಾಡಿದರೆ ಆ ಕರ್ಮದಿಂದ ಬ್ರಹ್ಮಜ್ಞಾನ ಬಂದು ಶಾಶ್ವತವಾದ ಮೋಕ್ಷ ಸಿಗ್ತದೆ, ಮತ್ತೆ ಮರಳಿ ಸಂಸಾರಕ್ಕೆ ಬರಬೇಕಾಗಿಲ್ಲ. ಇದನ್ನು ಉಪನಿಷತ್ತು ಹೇಳಿತು. ಮತ್ತೆ ಪ್ರಶ್ನೆ ಬಂತು, ಯಾಕೆ ಹರಿಪ್ರೀತಿಯ ಉದ್ದೇಶ ಇಲ್ಲದೆ ಕರ್ಮ ಮಾಡ್ತಾರೆ? ಯಾಕೆ ಹಾಗೆ ಮಾಡ್ತಾರೆ ಜನ? ಅನೇಕ ಕಡೆ ನೋಡ್ತೇವೆ, ಕರ್ಮ ಮಾಡುವಾಗ ಹರಿಪ್ರೀತಿಯ ಉದ್ದೇಶ ಇರೋದಿಲ್ಲ. ಯಾಕೆ ಹಾಗೆ ಆಗ್ತದೆ ಅಂದರೆ ಅವಿದ್ಯಾಯಾಮಂತರ ಅವಿದ್ಯೆ. ಅವರಿಗೆ ಹೇಳುವವರು ಸರಿಯಾಗಿಲ್ಲ, ಅವರಿಗೆ ಅವಿದ್ಯೆ ಆವರಿಸಿದೆ, ಅವರನ್ನು ಕರ್ಕೊಂಡು ಹೋಗುವವ್ರಿಗೂ ಅವಿದ್ಯೆ ಆವರಿಸಿದೆ. ಕುರುಡನ್ನು ಕರ್ಕೊಂಡು ಹೋದರೆ ಗುರಿ ಮುಟ್ಲಿಕ್ಕೆ ಸಾಧ್ಯನಾ? ಒಬ್ಬ ಕುರುಡನನ್ನ ಕಣ್ಣಿದ್ದವನು ಕರ್ಕೊಂಡು ಹೋಗ್ಬೇಕು. ಅಂಧೇನೈವ ನಿಯಮಾನ ಯಥಾಂಧ, ಅಂಧೇನ ನಿಯಮಾನ ಯಥಾಂಧ. ಕುರುಡ ಇನ್ನೊಬ್ಬನ ಕರ್ಕೊಂಡು ಹೋದ್ರೆ ಏನಾದೀತು? ಕುರುಡನ್ನು ಕರ್ಕೊಂಡು ಹೋದಂತೆ. ಯಾರೋ ಇಬ್ರಿಗೂ ಗುರಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಉಪದೇಶಕರು ಅಂಧರಾಗಿರ್ತಾರೆ, ಅವಿದ್ಯೆಯಲ್ಲಿ ಮುಳುಗಿರ್ತಾರೆ. ಶಿಷ್ಯನೂ ಅದೇ ರೀತಿ ಅಂಧನಾಗಿ ಸಕಾಮ ಕರ್ಮಗಳನ್ನೇ ಮಾಡ್ತಾ ಹೋಗ್ತಾನೆ. ಆದ್ದರಿಂದ ಸಕಾಮ ಕರ್ಮದಲ್ಲಿ ವೈರಾಗ್ಯ ಬರಬೇಕು, ಹರಿಪ್ರೀತಿ ಆಗಲಿ ಅನ್ನೋ ಉದ್ದೇಶ ಬೇಕು. ಅದಕ್ಕೋಸ್ಕರ ವೈರಾಗ್ಯ, ಗುರುಪಸಕ್ತಿ ಬೇಕು.
ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್. ವೇದ ಮೇಲ್ನೋಟಕ್ಕೆ ಉಪದೇಶ ಮಾಡತಕ್ಕಂಥ ಕರ್ಮಗಳಿದೆಯಲ್ಲ, ಇದೆಲ್ಲ ಅದೃಢ ಅನ್ನೋ ಜ್ಞಾನ ಬೇಕು. ಕರ್ಮದಿಂದ ನಾವು ಯಾವ ಲೋಕ ಸಂಪಾದನೆ ಮಾಡ್ತೇವೆ ಅದು ಸ್ಥಿರವಲ್ಲ ಅನ್ನುವಂಥ ಪರೀಕ್ಷೆ ಮಾಡಿ, ಆಮೇಲೆ ಗುರುಗಳ ಉಪಸತ್ತಿ ಮಾಡಿ, ವೈರಾಗ್ಯ ತಂದುಕೊಂಡು ಗುರುಗಳ ಉಪಸತ್ತಿ ಮಾಡಿ, ಭಗವಂತನ ತತ್ವ ತಿಳ್ಕೊಂಡು ಅವನ ಪ್ರೀತಿಗಾಗಿ ಕರ್ಮ ಮಾಡಬೇಕು. ಹೀಗೆ 2 ಖಂಡಗಳಲ್ಲಿ ಈ ವಿಚಾರವನ್ನು ಹೇಳಿದರು. ಪರವಿದ್ಯೆ ವಿಚಾರ, ಪರಮಾತ್ಮನ ಸೃಷ್ಟಿ, ಅದರ ಉದ್ದೇಶ ಏನು, ಅದು ಅವನ ಸ್ವಭಾವ ಅನ್ನೋದನ್ನೆಲ್ಲ ಹೇಳಿ, ಕಾಮ್ಯಕರ್ಮಗಳನ್ನು ನಿಂದೆ ಮಾಡಿ, ಆಮೇಲೆ 3ನೇ ಖಂಡ ಪೂರ್ತಿ ಭಗವಂತನ ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳಿದ್ದಾರೆ. ಪ್ರಕ್ರಿಯೆ ಅಂದರೆ ಯಾವ್ದ್ಯಾವುದು ಹುಟ್ಟಿತು ಅಂತೆಲ್ಲ ಒಂದು ಪಟ್ಟಿ ಕೊಡ್ತಾರೆ ಅಷ್ಟೆ. ಪಂಚಪ್ರಾಣಗಳು, ದೇವತೆಗಳು, ತತ್ವಗಳು, ಅದರ ಅಭಿಮಾನಿಗಳು ಎಲ್ಲರೂ ಭಗವಂತನಿಂದಲೇ ಹುಟ್ಟಿದ್ರು, ಅವನ ಅಂಗಗಳಿಂದ ಹುಟ್ಟಿದ್ರು, ರಮಾದೇವಿಯಿಂದ ಹುಟ್ಟಿದ್ರು ಇತ್ಯಾದಿ ವಿಚಾರವನ್ನು 3ನೇ ಖಂಡದಲ್ಲಿ ಹೇಳಿದ್ದಾರೆ. ಅವನ ಸೃಷ್ಟಿಕರ್ತೃತ್ವವನ್ನು ವಿವರವಾಗಿ ಕೊಟ್ಟರು. 4ನೇ ಖಂಡದಲ್ಲಿ ಹೇಳ್ತಾರೆ, ಭಗವಂತನ ಕ್ರಿಯೆ, ಸೃಷ್ಟಿ ಮಾಡುವ ಕ್ರಿಯೆ, ಅದಕ್ಕೆ ಪೂರ್ವಭಾವಿಯಾಗಿ ಅವನಿಗಿದ್ದ ಜ್ಞಾನ. ಸೃಷ್ಟಿ ಮಾಡೋದಕ್ಕೆ ಮುಂಚೆ ಜ್ಞಾನ ಬೇಕು, ಜ್ಞಾನಪೂರ್ವಕವಾಗಿ ಮಾಡಬೇಕು, ಇಲ್ಲಿದ್ರೆ ಹೆಚ್ಚು ಕಡಿಮೆ ಆಗ್ತದೆ. ಈ ಜ್ಞಾನ, ಕ್ರಿಯೆ ಮುಂತಾದ ಗುಣಗಳಿಗೆ ಪರಮಾತ್ಮನಿಗೆ ಅಭೇದ ಇದೆ. ಅವನ ಕ್ರಿಯೆ, ಅವನ ಗುಣ ಅವನಿಗಿಂತ ಭಿನ್ನ ಅಲ್ಲ. ಅವನು ಗುಣಕ್ರಿಯಾದಿ ಸ್ವರೂಪನಾಗಿದ್ದಾನೆ ಎನ್ನುವಂಥ ವಿಶೇಷ ತತ್ವವನ್ನು 4ನೇ ಖಂಡದಲ್ಲಿ ಹೇಳಿದ್ದಾರೆ. ಇಂಥ ಪರಮಾತ್ಮ ಅವನೇ ನಮ್ಮ ಗುರಿ, ಜೀವನದ ಗುರಿ. ಅವನು ಎಲ್ಲಿದ್ದಾನೆ? ಎಲ್ಲೋ ದೂರದಲ್ಲಿದ್ದಾನೆ ಅಂತ ಗಾಬರಿ ಪಡಬೇಕಾಗಿಲ್ಲ. ಗುಹಾಚರಂ, ಎಲ್ಲರ ಅಂತರ್ಯಾಮಿಯಾಗಿ ಅವರ ಹೃದಯ ಗುಹೆಯಲ್ಲೇ ನೆಲೆಸಿದ್ದಾನೆ. ಅಣೋರಣು, ನಮ್ಮ ಹೃದಯದಲ್ಲಿ ಇರಬೇಕಾದ್ರೆ ಅವರ ಅಣೋರಣು ಆಗಬೇಕು. ಯಾಕೆ? ಜೀವನೇ ಅಣು. ಜೀವನ ಒಳಗೆ ಅವನ ಹೃದಯದಲ್ಲಿ ಪರಮಾತ್ಮ ಸೇರ್ಕೊಳ್ಬೇಕಾಗಿದ್ರೆ ಅಣುವಿಗಿಂತ ಅಣು ಆಗಬೇಕು. ಅವನು ಆಗಿದ್ದಾನೆ. ಇದೇ ಅವನ ಶಕ್ತಿ. ಅಣುವಿಗಿಂತ ಅಣುವಾಗಿ ಎಲ್ಲ ಜೀವರ ಹೃದಯದಲ್ಲೇ ಅವರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಇದ್ದಾನೆ. ತನ್ನ ಕಡೆ ಇವರ ಲಕ್ಷ್ಯ ಬೀಳ್ತದೋ ಇಲ್ವೋ ಅಂತ ಕಾಯ್ಕೊಂಡಿದ್ದಾನೆ. ಆದರೆ ನಮ್ಮ ಗುರಿ ಹೊರಗಡೆ ಹೋಗ್ತಾ ಇದೆ. ಅದನ್ನ ಪರಮಾತ್ಮನ ಕಡೆ ತಿರುಗಿಸಬೇಕು ಮನಸ್ಸನ್ನ. ಅದಕ್ಕೆ ಬಹಳ ಸುಂದರವಾಗಿ ಒಂದು ರೂಪಕಾಲಂಕಾರದಿಂದ ಈ ಉಪನಿಷತ್ತು ಹೇಳ್ತಾ ಇದೆ. ನಾವು ಲೋಕದಲ್ಲಿ ಜೀವರು ಆಟ ಆಡ್ತಾರೆ ಅಥವಾ ಬಾಣ ಬಿಡ್ತಾರೆ. ಬಿಲ್ಲಿಗೆ ಬಾಣವನ್ನು ಹೂಡಿ ಒಂದು ಗುರಿಯನ್ನಿಟ್ಟುಕೊಂಡು ಆ ಕಡೆ ಈ ಕಡೆ ನೋಡದೆ ಗುರಿ ಕಡೆನೇ ನೋಡಿಕೊಂಡು ಬಾಣ ಬಿಡ್ತಾರೆ. ಅದು ಹೋಗಿ ಗುರಿಯನ್ನು ಮುಟ್ತದೆ, ಗೆದ್ರು ಅಂತ ಅರ್ಥ. ಅಥವಾ ಆಟ ಆಡುವಾಗ ಆ ಕಲ್ಲಿಗೆ ಸರಿಯಾಗಿ ಚೆಂಡು ಬೀಳಬೇಕು, ಲಗೋರಿ ಆಡುವಾಗ ಗೆದ್ದ ಅಂತ ಅರ್ಥ. ನಮ್ಮ ಜೀವನದಲ್ಲಿ ನಡೆಯುವ ಈ ಆಟ ಏನಿದೆ, ಇದು ಅಧ್ಯಾತ್ಮದಲ್ಲಿ ಪ್ರಯೋಗ ಮಾಡಬೇಕು. ಯಾವುದನ್ನೋ ಲಕ್ಷ್ಯವಾಗಿ ಇಟ್ಕೊಂಡು ನಾವು ಅಲ್ಲೇ ಗುರಿ ಇಟ್ಟು ಬಾಣ ಬಿಡ್ತಿರ್ತೇವೆ, ಅಥವಾ ಅಲ್ಲೇ ಗುರಿ ಇಟ್ಟು ಗೋಲಿ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಸರಿಯಾಗಿ ಗುರಿ ಇಟ್ಟಿರ್ತಾರೆ, ಅಲ್ಲಿ ವಿಕೆಟ್ಗೆ ಹೋಗಿ ಬೀಳಬೇಕದು ಅಂತ. ಇದನ್ನ ಅಧ್ಯಾತ್ಮದಲ್ಲಿ ಅಳವಡಿಸ್ಕೋಬೇಕು. ಇಡೀ ನಮ್ಮ ಜೀವನದ ಮುಖ್ಯ ಗುರಿ ಯಾವುದಾಗಿರಬೇಕು ಅಂತಂದ್ರೆ ಪರಮಾತ್ಮನೇ ಗುರಿ, ಭಗವಂತನೇ ಲಕ್ಷ್ಯ. ಅವನ ಕಡೆ ನಮ್ಮ ಮನಸ್ಸನ್ನ ಕಳಿಸ್ಬೇಕು. ಬಾಣವನ್ನ ಕಳಿಸಿದಂತೆ ಮನಸ್ಸನ್ನ ಕಳಿಸ್ಬೇಕು. ಆ ಬಾಣ ಅಷ್ಟು ದೂರ ಹೋಗ್ಬೇಕಾದ್ರೆ ಅದಕ್ಕೆ ಬಿಲ್ಲು ಬೇಕು. ಬಿಲ್ಲಿದ್ದಿದ್ರೆ ಬಾಣ ಹೋಗೋದಿಲ್ಲ. ಬರೀ ಕೈಯಲ್ಲಿ ಬಿಸಾಡಿದ್ರೆ ಎಷ್ಟು ದೂರ ಹೋಗೋದಿತ್ತು ಬಾಣ? ಬಿಲ್ಲಿಗೆ ಹೂಡಬೇಕು. ಬಿಲ್ಲಿಗೆ ಹೂಡಿ ಹಗ್ಗ ಎಳೆದು ಬಿಟ್ರೆ ಬಹುದೂರ ಹೋಗ್ತದೆ. ಅದರಂತೆ ನಮ್ಮ ಮನಸ್ಸು ಹೃದಯ ಗುಹೆಯಲ್ಲಿರ್ತಕ್ಕಂಥ ಪರಮಾತ್ಮ ಲಕ್ಷ್ಯ, ಅವನ ಕಡೆ ಹೋಗ್ಬೇಕಾದ್ರೆ ಮನಸ್ಸು ವೇದ, ಪ್ರಣವ, ಓಂಕಾರ. ಓಂಕಾರ ಅಂದ್ರೆ ಓಂಕಾರ, ಅದರ ವಿಸ್ತಾರವಾದ ವೇದ, ಅದನ್ನು ಅವಲಂಬಿಸಬೇಕು. ಅದು ಬಿಲ್ಲಿದ್ದ ಹಾಗೆ.
ಬಾಣವನ್ನ ಬಿಲ್ಲಿಗೆ ಹೂಡದೇ ಇದ್ರೆ ದೂರದಲ್ಲಿದ್ದ ಗುರಿ ಮುಟ್ಟೋದೇ ಇಲ್ಲ. ಬಾಣ ಬಿಲ್ಲಿಗೆ ಹೂಡಿಯೇ ಮಾಡಬೇಕು. ಅದರಂತೆ ವೇದವನ್ನು ಅವಲಂಬಿಸಲೇಬೇಕು. ಅದು ಬಿಲ್ಲಿದ್ದಾಗ ಪ್ರಣವೋ ಧನುಹು ಶರೋ ಹ್ಯಾತ್ಮ, ಓಂಕಾರ ಅದರ ವಿಸ್ತಾರವಾದ ವೇದಗಳು, ಅದನ್ನು ಅವಲಂಬಿಸಿ ಅದನ್ನು ಬಿಲ್ಲು ಅಂತ ಮಾಡಿಕೊಂಡು ಮನಸ್ಸನ್ನ ಬಾಣ ಅಂತ ಮಾಡಿ ಆ ವೇದಾದಿಗಳಲ್ಲಿ ಮನಸ್ಸು ಹಾಕಿ ಪರಮಾತ್ಮನ ಕಡೆ ಕಳಿಸ್ಬೇಕು. ಆಗ ಗುರಿಯತ್ತ ಭಗವಂತನೇ ಗುರಿ. ಬ್ರಹ್ಮತಲ್ ಲಕ್ಷ್ಯ ಮುಚ್ಚತೆ, ಜೀವನದ ಗುರಿ ಲಕ್ಷ್ಯ ಪರಮಾತ್ಮ, ಅವನ ಕಡೆ ಹೋಗ್ತದೆ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಆದರೆ ಇಡೀ ನಮ್ಮ ಜೀವನದಲ್ಲಿ ಯಾವುದೋ ಗುರಿಯನ್ನು ಮಾಡ್ಕೊಂಡಿದ್ದೀವಿ, ಅಲ್ಲಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅದು ಆಗೋದಿಲ್ಲ, ಹೋಗೋದು. ಬ್ರಹ್ಮ ಲಕ್ಷ್ಯ ಆಗಬೇಕು, ವೇದಾದಿ ಶಾಸ್ತ್ರಗಳೇ ಬಿಲ್ಲಾಗಬೇಕು, ಮನಸ್ಸು ಬಾಣ ಆಗಬೇಕು. ಆ ಬಾಣವನ್ನು ಮನಸ್ಸಿನಲ್ಲ ವೇದಾದಿ ಶಾಸ್ತ್ರಗಳಲ್ಲಿ ಹೂಡಿ ಅದನ್ನು ನಾವು ಪರಮಾತ್ಮನ ಕಡೆ ಲಕ್ಷ್ಯಗಳ ಕಡೆ ಕಡಿಸಿದ್ರೆ ಅದು ಅಲ್ಲೇ ಹೋಗ್ತದೆ. ಆದರೆ ಬಾಣ ಬಿಡುವವನು ಆಚೀಚೆ ನೋಡಬಾರ್ದು. ಆ ಕಡೆ ಈ ಕಡೆ ನೋಡಿದ ಅಂದ್ರೆ ಅದು ಗುರಿ ತಪ್ಪಿ ಬಿಡ್ತದೆ. ಸ್ವಲ್ಪ ಮೈಂಡ್ ಡೈವರ್ಟ್ ಆದ್ರೂ ಹೋಯ್ತು. ಡ್ರೈವ್ ಮಾಡುವಾಗ ಎಲ್ಲಿ ಹೆಂಗೆ ಇಟ್ಟುಕೊಂಡಿರ್ತಾನೆ, ಆ ರೋಡ್ನಲ್ಲೇ ಅವನಿಗೆ ದೃಷ್ಟಿ ಇರ್ತದೆ. ಆ ಕಡೆ ಈ ಕಡೆ ಏನಾದರೂ ನೋಡಿದ ಅಂದ್ರೆ ಆಕ್ಸಿಡೆಂಟ್ ಆಗ್ತದೆ. ಹಾಗೆ ವೇದವೆಂಬ ಬಿಲ್ಲಿಗೆ ಮನಸ್ಸೆಂಬ ಬಾಣ ಹೂಡಿ ಲಕ್ಷ್ಯನಾದ ಪರಮಾತ್ಮನನ್ನೇ ನಾವು ಗುರಿಯಾಗಿ ಮಾಡ್ಕೋಬೇಕು ಹೊರತು ಬೇರೆ ಏನೋ ಒಂದು ಕಡೆ ನಮ್ಮ ಮನಸ್ಸು ಹೋಯ್ತು ಅಂತಂದ್ರೆ, ಆಚೀಚೆ ನೋಡಿದ್ವಿ ಅಂತಂದ್ರೆ ಆ ಲಕ್ಷ್ಯ ಮುಟ್ಟೋದಿಲ್ಲ. ಅದಕ್ಕೆ ಹೇಳಿದ್ರು ಉಪನಿಷತ್ನಲ್ಲಿ, ಅನ್ಯಾವಾಚೋ ವಿಮುಂಚಥ ತಮೇ ವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚಥ. ಆ ಭಗವಂತನನ್ನು ಮಾತ್ರ ನೋಡ್ರಿ. ಅನ್ಯಾವಾಚೋ ವಿಮುಂಚಥ, ಬೇರೆ ಮಾತು ಬಿಟ್ಟುಬಿಡಿ. ಲೌಕಿಕ ಹರಟೆಗಳನ್ನು ಈಡಾಡಿ ಅಂತಾರೆ ಜಗನ್ನಾಥದಾಸರು. ಲೌಕಿಕ ಹರಟೆಗಳನ್ನು ಈಡಾಡಿ ಲೋಕವಾರ್ತೆ ಬಿಟ್ಟು ಲೋಕೈಕನಾಥನ ವಾರ್ತೆ ಅದನ್ನ ಕೇಳ್ರಿ. ಈಗ ಲೋಕವಾರ್ತೆ ಬೇಕು, ಲೋಕನಾಥನ ವಾರ್ತೆ ಬೇಡ ಅಂತ ಆಗಬಾರ್ದು. ಲೋಕನಾಥನೇ ಲಕ್ಷ್ಯ ಗುರಿ. ಆವಾಗ ಅನ್ಯ ಮಾತುಗಳನ್ನು ಈಡಾಡಿ ಬೇರೆ ಮಾತುಗಳೆಲ್ಲ ಬಿಟ್ಟುಬಿಡ್ಬೇಕು. ಆಗ ಭಗವಂತನ ಕಡೆ ಲಕ್ಷ್ಯ, ಅವನು ಆ ಲಕ್ಷ್ಯವನ್ನ ಭೇದಿಸಬಹುದು ಮನಸ್ಸಿನಿಂದ. ಅದಕ್ಕೆ ಅನ್ಯಾವಾಚೋ ವಿಮುಂಚಥ ಅಮೃತ ಶೇಷ ಸೇತು. ಹೀಗೆ ಆ ಪರಮಾತ್ಮನೇ ಗುರಿ. ಅತ್ರ ಏತತ್ ಸರ್ವಂ ಸಮರ್ಪಿತಂ ಅಂದರು. ನೀವು ಶೌನಕರೇ, ನೀವು ತಿಳ್ಕೊಂಡಂಥ ಕರ್ಮ, ನೀವು ತಿಳ್ಕೊಂಡಂಥ ದೇವತಾ ವಿಚಾರ ಎಲ್ಲ ಅವನಲ್ಲೇ ಅಧೀನವಾಗಿದೆ, ಅವನಲ್ಲಿ ಸಮರ್ಪಿತವಾಗಿದೆ. ಆದ್ದರಿಂದ ಅವನೇ ಗುರಿಯಾಗಿರಬೇಕು. ಬರೇ ಕರ್ಮ ದೇವತೆ ಮುಖ್ಯ ಗುರಿ ಅಲ್ಲ. ಅವನೇ ಆ ಕರ್ಮ ದೇವತೆಗಳಿಗೆ ಎಲ್ರಿಗೂ ಆಧಾರ ಆ ಪರಮಾತ್ಮ. ಅವನನ್ನ ಮುಖ್ಯ ಗುರಿಯಾಗಿ ಮಾಡಿಕೊಳ್ಳ್ರಿ. ಅವನೇ ಎಲ್ಲ ಮುಕ್ತರಿಗೂ ಮುಕ್ತ ವರ್ಗಕ್ಕೂ ಕೂಡ ಪರಮಾತ್ಮನೇ ಅಧಿಪತಿಯಾಗಿದ್ದಾನೆ. ಮುಕ್ತಶ್ಯ ಏಷ ಸೇತು, ಅವನೇ ಆಧಾರ. ಅಂತ ಇಷ್ಟು ಹೇಳಿ ಆ ಭಗವಂತನ ಸಾಕ್ಷಾತ್ಕಾರದ ಉಪಾಯ ಏನು? ಶಾಸ್ತ್ರಗಳಲ್ಲೇ ಮನಸ್ಸು ಹೂಡಬೇಕು, ಪರಮಾತ್ಮನ ಕಡೆ ಹೋಗಬೇಕು. ಸಾಕ್ಷಾತ್ಕಾರಕ್ಕೆ ಉಪಾಯ ಏನು ಅಂತಂದರೆ ಧ್ಯಾನ. ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ, ಆವಾಗ ದ್ರಷ್ಟವ್ಯ ಆಗ್ತಾನೆ. ಅವನ ದರ್ಶನ ಆಗಬೇಕಾದ್ರೆ ಧ್ಯಾನ ಬೇಕು. ಧ್ಯಾನಕ್ಕೆ ಪೂರ್ವಭಾವಿಯಾಗಿ ಮನನ ಬೇಕು. ಮನನಕ್ಕೆ ಪೂರ್ವಭಾವಿಯಾಗಿ ಶ್ರವಣ ಬೇಕು. ಸಚ್ಚಾಸ್ತ್ರ ಶ್ರವಣ, ಆಮೇಲೆ ಮನನ, ಧ್ಯಾನ. ಏನು ಅಂತ ಧ್ಯಾನ ಮಾಡು. ಓಮಿತ್ತೇವಧ್ಯಾಯತ ಆತ್ಮಾನಂ. ಓಮಿತ್ತೇವಧ್ಯಾಯತ ಅಂದ್ರೆ ಅವನೊಬ್ಬನೇ ಗುಣಪೂರ್ಣ. ಓಂ ಅಂದ್ರೆ ಗುಣಪೂರ್ಣ ಅಂತ ಪರಮಾತ್ಮನನ್ನು ಧ್ಯಾನ ಮಾಡ್ರಿ. ಗುಣಪೂರ್ಣತ್ವ ಉಪಾಸನೆ ಬಹಳ ಮುಖ್ಯ. ಅದಕ್ಕೆ ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ ಯಥಾಕ್ರಮಂ ಬಹುಗುಣೈ ಬ್ರಹ್ಮಣಾತ್ವಖಿಲೇರ್ಗುಣೈ ಆತ್ಮ ಅಂತ ಉಪಾಸನೆ ಮಾಡಬೇಕು. ಅವನು ಸ್ವಾಮಿ. ಉಳಿದವರು ಇನ್ನು ಸಾಧ್ಯ ಇದ್ದವರು ಅವರವರಿಗೆ ಯೋಗ್ಯವಾದ ಗುಣಗಳೇನಿದೆ ಅದನ್ನಂತೂ ಎಲ್ಲವೂ ಕೂಡ ಪೂರ್ಣ. ಭಗವಂತನನ್ನ ಪೂರ್ಣತ್ವೇನ ಉಪಾಸನೆ ಮಾಡಬೇಕು.
ಓಂ ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಓಂ ಅಂತು ಸೂತ್ರದಲ್ಲಿ ಅದನ್ನು ಹೇಳಿದ್ದಾರೆ. ಮುಖ್ಯವಾಗಿ ಪರಮಾತ್ಮನನ್ನ ಪೂರ್ಣತ್ವೇನ ಗುಣಪೂರ್ಣತ್ವೇನ ಉಪಾಸನೆ ಮಾಡಬೇಕು. ಎಲ್ಲಿ ಮಾಡಬೇಕು? ಗರ್ಭಗುಡಿಯಲ್ಲಿ ಪರಮಾತ್ಮ ಇದ್ದಾನೆ ಅಂತ ಮಾಡಬೇಕು, ಅಥವಾ ಬದರಿ ಕ್ಷೇತ್ರದಲ್ಲಿದ್ದಾನೆ ಅಂತ ಮಾಡಬೇಕು, ಎಲ್ಲಿದ್ದಾನೆ ಅಂತ ಉಪಾಸನೆ ಮಾಡಬೇಕು. ದಿವ್ಯೇ ಬ್ರಹ್ಮಪುರೇ ಶೇಷಃ ವ್ಯೋಮ್ನ್ಯಾತ್ಮ ಸಂಪ್ರತಿಷ್ಠಿತ. ದಿವ್ಯವಾದ ಬ್ರಹ್ಮಪುರದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಉಪಾಸನೆ ಮಾಡಬೇಕು. ಯಾವುದದು ಬ್ರಹ್ಮಪುರ? ಬ್ರಹ್ಮಪುರ ಅಂತ ಒಂದು ಪುರ, ಅದು ಯಾವುದು ಅಲ್ಲ, ಬೇರೆ ಯಾವುದು ಅಲ್ಲ, ಇದರಲ್ಲಿ ಸಿಗೋದಿಲ್ಲ. ಬ್ರಹ್ಮಪುರ ಅಂದ್ರೆ ನಮ್ಮ ದೇಹ. ಪ್ರತಿಯೊಬ್ಬರು ಉಪಾಸನೆ ಮಾಡುವವರು ತಮ್ಮ ದೇಹವನ್ನೇ ಬ್ರಹ್ಮಪುರ ಅಂತ ತಿಳ್ಕೊಳ್ಬೇಕು. ಬ್ರಹ್ಮನ ಪುರ ಅಂದ್ರೆ ಪಟ್ಟಣ, ಇದೇ ಬ್ರಹ್ಮಪುರ. ಈ ದೇಹದಲ್ಲಿ ವ್ಯೋಮನಿ, ವ್ಯೋಮನಿ ಅಂದ್ರೆ ಆಕಾಶ. ಈ ಬ್ರಹ್ಮಪುರವೆಂಬ ದೇಹದಲ್ಲಿ ಹೃದಯಾಕಾಶದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಉಪಾಸನೆ ಮಾಡಿ. ಇನ್ನೂ ಒಂದು ಹೇಳಿದ್ದಾರೆ, ಉಪಾಸನೆಗೆ ಸ್ಥಳ ಈ ದೇಹದ ಹೃದಯಾಕಾಶ ಅಂತ ಮಾತ್ರ ಅಲ್ಲ, ಸೂರ್ಯಮಂಡಲದಲ್ಲಿ ಉಪಾಸನೆ ಮಾಡಬೇಕು. ಸೂರ್ಯಮಂಡಲದಲ್ಲಿ, ಅದಕ್ಕೆ ಗಾಯತ್ರಿ ಜಪ. ಭಾಗವತದಲ್ಲಿಯೂ ಹೇಳ್ತಾರೆ, ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಅನೇಕ ಪ್ರತೀಕೆಗಳಿದೆ, ಅನೇಕ ಸ್ಥಳಗಳಿದೆ. ಸೂರ್ಯನೂ ಒಂದು ಸ್ಥಳವೇ ಪರಮಾತ್ಮನ ಉಪಾಸನೆ ಮಾಡಲಿಕ್ಕೆ, ನಮ್ಮ ಹೃದಯಾಕಾಶವೂ ಸ್ಥಳವೇ. ಹೀಗೆ ಹೃದಯಾಕಾಶದಲ್ಲಿ ಮತ್ತು ಸೂರ್ಯಮಂಡಲದಲ್ಲಿ ಜ್ಯೋತಿಷಾನ್ ಜ್ಯೋತಿ, ಸೂರ್ಯನಿಗಿಂತ ಹೆಚ್ಚು ಪ್ರಕಾಶ ಪರಮಾತ್ಮನಿಗೆ. ಅಂಥ ಜ್ಯೋತಿ, ಜ್ಯೋತಿಗಳಿಗೆ ಜ್ಯೋತಿಯಾಗಿದ್ದಾನೆ. ಅಂಥ ಜ್ಯೋತಿ ರೂಪನಾದ ಪರಮಾತ್ಮನನ್ನ ಸೂರ್ಯಮಂಡಲದಲ್ಲಿ ಹೃದಯದಲ್ಲಿ ಉಪಾಸನೆ ಮಾಡಬೇಕು. ನನ್ನ ಅಂತರ್ಯಾಮಿ, ನನ್ನ ಸ್ವಾಮಿ ಅಂತ ಹೃದಯದಲ್ಲಿ ಉಪಾಸನೆ ಮಾಡಬೇಕು. ಗಾಯತ್ರಿ ಮಂತ್ರದಿಂದ ಸೂರ್ಯಮಂಡಲದಲ್ಲಿದ್ದಾನೆ ಅಂತ ಉಪಾಸನೆ ಮಾಡಬೇಕು. ಉಪಾಸನೆಗೆ ಅದೇ ಸ್ಥಳ ಅಂತ ಎರಡು ಸ್ಥಳವನ್ನ ಹೇಳಿದ್ದಾರೆ. ಈ ಉಪಾಸನೆಯ ಫಲ ಏನು? ಹೀಗೆ ನಿರಂತರ ಧ್ಯಾನ, ಉಪಾಸನೆ ಅಂದರೆ ನಿರಂತರ ಧ್ಯಾನ. ಇದರ ಫಲ ಏನು? ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯಾ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಅವನ ದರ್ಶನವಾಗಿ 3 ಫಲ ಸಿಗ್ತದೆ. ಹೃದಯ ಗ್ರಂಥಿ ಅಂದರೆ ರಾಗಾದಿಗಳು, ರಾಗ ದ್ವೇಷ, ಅಜ್ಞಾನದಿಂದ ಬರತಕ್ಕಂಥ ರಾಗದ್ವೇಷಾದಿಗಳೇನಿದೆ ಅದರ ನಿವೃತ್ತಿ ಆಗ್ತದೆ. ಆ ರಾಗದ್ವೇಷಾದಿಗಳಿಂದಲೇ ಮನುಷ್ಯ ಕಲುಷಿತನಾಗ್ತಾನೆ, ಅದು ಹೋಗ್ತದೆ. ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯ. ಪರಲೋಕ ಇದೆಯೋ ಇಲ್ಲವೋ, ಪರಮಾತ್ಮನ ಬಗ್ಗೆ ಎಲ್ಲ ವಿಧವಾದ ಸಂಶಯಗಳ ಪರಿಹಾರ ಆಗ್ತದೆ. ನಮ್ಮ ಕರ್ಮಗಳು ಏನೇನು ಮಾಡಿರ್ತೀವಿ, ಎಲ್ಲ ಕರ್ಮಗಳ ಸಂಚಿತ ಕರ್ಮಗಳ ಕ್ಷಯ ಆಗ್ತದೆ. ಸಂಚಿತ ಕರ್ಮ ಅಂದರೆ ಕೂಡಿಟ್ಟದ್ದು, ಎಷ್ಟೋ ಜನ್ಮದಿಂದ ಕೂಡಿಟ್ಟ ಸಂಚಿತ ಕರ್ಮಗಳೆಲ್ಲ ನಾಶವಾಗ್ತದೆ. ಇನ್ನು ಪ್ರಾರಬ್ಧ ಕರ್ಮ ಇರ್ತದೆ, ಅದನ್ನು ಭೋಗಿಸಬೇಕು. ಸಂಚಿತ ಕರ್ಮಗಳಂತೂ ನಾಶ ಆಗ್ತದೆ. ಇದೇ ಉಪಾಸನೆಯ ಫಲ ಅಂತ ಹೇಳಿದ್ದಾರೆ. ಆಮೇಲೆ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತಂದಾಗ ಜೀವ ಅಂತ ತಿಳ್ಕೋಬಾರ್ದು. ಹೃದಯದಲ್ಲಿ ಪರಮಾತ್ಮನೂ ಇದ್ದಾನೆ, ಜೀವಾತ್ಮನೂ ಇದ್ದಾನೆ, ಬೇರ್ಪಡಿಸಿ ತಿಳ್ಕೊಳ್ಬೇಕು. ಇಬ್ಬರಿದ್ದಾರೆ. ಜೀವ ಇರೋದು ಹೃದಯದಲ್ಲೇ, ಪರಮಾತ್ಮ ಇರೋದು ಹೃದಯದಲ್ಲೇ, ಹೃದಯ ಗುಹೆಯಲ್ಲೇ ಇದ್ದಾನೆ. ಆದರೆ ಅವರಿಬ್ಬರ ಭೇದವನ್ನು ತಿಳ್ಕೊಳ್ಬೇಕು. ಅದಕ್ಕೆ ಪ್ರಮುಖವಾದ ಒಂದು ವೇದವಾಕ್ಯ, ಶ್ರುತಿ ಉಪನಿಷದ್ ವಾಕ್ಯ ಇಲ್ಲಿ ಬರ್ತದೆ 5ನೇ ಖಂಡದ ಆರಂಭದಲ್ಲಿ. ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ ಅನ್ಯೋ ಅಭಿಚಾಕಶೀತಿ. ಬಹಳ ಪ್ರಮುಖವಾದ ವಾಕ್ಯ. ಇದನ್ನೇ ದಾಸರುಗಳೆಲ್ಲ ಕನ್ನಡದಲ್ಲಿ ಅನುವಾದ ಮಾಡಿ ಜೀವಬ್ರಹ್ಮರ ಭೇದವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ.
ದ್ವಾ ಸುಪರ್ಣ, ದ್ವಾ ಅಂದರೆ ದ್ವೌ, ಎರಡು ಹಕ್ಕಿಗಳು ಈ ದೇಹವೆಂಬ ಮರದಲ್ಲಿ ಇದ್ದಾವೆ. ಎರಡು ಹಕ್ಕಿಗಳು, ಅದರಲ್ಲಿ ಎರಡೂ ಸ್ನೇಹಿತರು. ಭಗವಂತ ಸ್ನೇಹಿತನಾಗಿದ್ದಾನೆ ಜೀವನ ಹತ್ರ. ಆದರೆ ಸ್ನೇಹಿತನಾಗಿ ಹತ್ತಿರದಲ್ಲಿರುವ ಆ ಪರಮಾತ್ಮನನ್ನು ಇವ ತಿಳ್ಕೊಂಡಿಲ್ಲ ಅಷ್ಟೇನೆ, ಇವನು ಸ್ನೇಹಿತ ಅಂತ. ಅವನೇ ಸ್ನೇಹಿತ, ಅವನೇ ನಿಂತುಕೊಂಡು ಎಲ್ಲ ಮಾಡಿಸ್ತಿದ್ದಾನೆ. ಅವನ ಬಗ್ಗೆ ಹೆಚ್ಚು ಕಾಳಜಿ ಇವನಿಗಿಲ್ಲ, ಅವನು ಕಾಳಜಿ ತಗೋತಾ ಇದ್ದಾನೆ. ಜೀವ ಕಾಳಜಿ ಮಾಡ್ತಾ ಇಲ್ಲ ಪರಮಾತ್ಮನ ಬಗ್ಗೆ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು, ಭಾಗವತ ಹೇಳ್ತದೆ. ಭಗವಂತ ಎಷ್ಟು ಸಖ್ಯ ತೋರಿಸ್ತಾನೆ ನಮ್ಮ ಮೇಲೆ, ಆದರೆ ಆ ಸಖ್ಯವನ್ನು ನಾವು ಅರ್ಥ ಮಾಡ್ಕೋತಾ ಇಲ್ಲ. ಒಬ್ಬ ರಾಜ ಭೃತ್ಯನ ಮೇಲೆ ಬೇಕಾದಷ್ಟು ಸಖ್ಯದಿಂದ ಅನುಕೂಲ ಮಾಡ್ತಾನೆ. ಭೃತ್ಯನಿಗೆ ರಾಜನ ಮೇಲೆ ಕೋಪವೇ, ಇವ್ ನನಗೆ ಏನ್ ಮಾಡಿದ ಅಂತಲೇ. ಪರಮಾತ್ಮನ ಸಖ್ಯವನ್ನ ಜೀವ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ಭಾಗವತ ಹೇಳುತ್ತದೆ. ಹೀಗಾಗಿ ಸಖನಾಗಿ ಪರಮಾತ್ಮ ಹೃದಯದಲ್ಲಿದ್ದಾನೆ, ಜೀವನಿಗಿಂತ ಭಿನ್ನ, ಅನ್ಯ, ಬೇರೆಯಾಗಿದ್ದಾನೆ. ಎರಡು ಹಕ್ಕಿಗಳು, ಜೀವಾತ್ಮ ಪರಮಾತ್ಮ. ಅದರಲ್ಲಿ ಒಂದು ಹಕ್ಕಿ ಸ್ವಾದ್ವತ್ತಿ, ಕರ್ಮಫಲವನ್ನ ತಿಂತಾ ಇದೆ. ಜೀವ ಅನುಭೋಗಿಸ್ತಾನೆ. ಫಲಾನುಭೋಗ ಮಾಡುವವನು ಜೀವ, ಅನುಭೋಗ ಮಾಡದೇನೆ ಸುಖವಾಗಿರುವವನು ಪರಮಾತ್ಮ, ಆ ಹಕ್ಕಿ. ಅದನ್ನು ದಾಸರು ಹೇಳ್ತಾರೆ, ಹಣ್ಣು ತಿಂದ ಹಕ್ಕಿ ಕೃಶವಾಗೈತೆ, ತಿನ್ನದ ಹಕ್ಕಿ ಬಲವಾಗೈತೆ ಅಂತ. ಹಣ್ಣು ತಿನ್ನದ ಹಕ್ಕಿ ಬಲವಾಗಿರ್ತದಂತೆ, ತಿಂದದ್ದು ದುರ್ಬಲ ಆಗ್ತದೆ. ಲೋಕದಲ್ಲೂ ಅಷ್ಟೇ, ಅತೀ ತಿಂದು ಬಿಟ್ರೆ ಅವನಿಗೆ ರೋಗ ಬರ್ತದೆ, ದುರ್ಬಲ ಆಗಿಬಿಡ್ತಾನೆ. ಮಿತವಾಗಿ ತಿಂದರೆ ಕೆಲಸ ಮಾಡಲಿಕ್ಕೆ ಆಗ್ತದೆ, ಬಲಿಷ್ಠನಾಗಿರ್ತಾನೆ. ತಿನ್ನದ ಹಕ್ಕಿ ಪರಮಾತ್ಮ, ತಿನ್ನುವ ಹಕ್ಕಿ ಜೀವಾತ್ಮ. ಹೀಗೆ ಭೇದವನ್ನ ತೋರಿಸ್ತಾ ಇದ್ದಾರೆ. ಅವನು ಸುಮ್ಮನೆ ನೋಡ್ತಾ ಇರ್ತಾನೆ. ಅಭಿಚಾಕಶೀತಿ, ಚೆನ್ನಾಗಿದ್ದಾನವನು, ತಿನ್ನದೆ ಕರ್ಮಫಲ ಅನುಭೋಗಿಸದೆ ಚೆನ್ನಾಗಿದ್ದಾನೆ. ಜೀವ ಮಾತ್ರ ಫಲವನ್ನು ಅನುಭೋಗಿಸ್ತಾನೆ. ಅದು ಸ್ವಾದು ಏನೋ ಅಲ್ಲ, ಕ್ಲೇಶಕರವೇ, ಆದರೂ ರುಚಿಯಾಗಿದೆ ಅಂತ ಅನ್ನುವಂತೆ ತಿಂತಾನೆ, ನಿಜವಾಗಿಯೂ ರುಚಿ ಅಲ್ಲ. ವಾದಿರಾಜ ಸ್ವಾಮಿಗಳು ಟಿಪ್ಪಣಿಯಲ್ಲಿ ವಿಶೇಷವಾಗಿ ಬರೀತಾರೆ, ಒಬ್ಬ ಜೀವ ಒಂದು ಊಟ ಮಾಡಬೇಕಾದ್ರೆ ಅಥವಾ ಏನಾದರೂ ಒಂದು ಫಲವನ್ನು ತಿನ್ನಬೇಕಾದ್ರೆ ಅದರ ಹಿಂದೆ ಎಷ್ಟು ಕ್ಲೇಶ ಇದೆ. ಆ ಫಲ ಪಡಿಲಿಕ್ಕೆ ಸಾಕಷ್ಟು ಕ್ಲೇಶ. ಹಣ ಸಂಪಾದನೆ ಮಾಡಬೇಕು, ಹಣ ಇಲ್ಲದೇನೆ ಆ ಫಲ ಸಿಗೋದಿಲ್ಲ, ತಿನ್ನಲಿಕ್ಕೆ ಆಹಾರ ಸಿಗೋದಿಲ್ಲ. ಹಣ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಲಿಕ್ಕೆ ಯಾರ್ಯಾರ್ದೋ ಸೇವೆ ಮಾಡಬೇಕು. ಆ ಸೇವೆಯಲ್ಲಿ ಹೆಚ್ಚು ಕಡಿಮೆ ಆದರೆ ಶಿಕ್ಷೆ ಕೊಡ್ತಾರೆ, ಆ ದುಃಖ. ರಾಜ್ಯ ಸೇವೆ ಮಾಡಬೇಕು, ಹೆಚ್ಚು ಕಡಿಮೆ ಆಯಿತು ಅಂದರೆ ಮರಣದಂಡನೆ. ಇವೆಲ್ಲ ಕ್ಲೇಶಗಳನ್ನು ಸಹಿಸಿಕೊಂಡು ಸೇವೆ ಮಾಡಿ ಅವರು ಕೊಟ್ಟಂಥ ಒಂದು ಅಲ್ಪವನ್ನು ತಗೊಂಡು ಆ ಫಲವನ್ನು ಅನುಭವಿಸಬೇಕು. ಎಷ್ಟು ಕ್ಲೇಶ! ಅದು ಕೂಡ ಅನುಭವಿಸುವಾಗ ಅದು ತಿಂದರೆ ಮುಂದಾಗುವ ಅಜೀರ್ಣ ರೋಗ, ಅದಕ್ಕೆ ರೋಗ ಪರಿಹಾರಕ್ಕೆ ಇವನು ಮಾಡಬೇಕಾದ ಚಿಕಿತ್ಸೆ, ಬಡಿಬೇಕಾದ ದುಡ್ಡು, ಎಷ್ಟು ಕ್ಲೇಶ ಇದೆ. ತಿನ್ನೋದೇನೋ ತಿಂದು ಬಿಡ್ತೀವಿ, ರುಚಿಯಂತೆ ಭಾವಿಸಿ ತಿಂತೇವೆ ಅಂತ ವ್ಯಾಖ್ಯಾನ ಮಾಡ್ತಾರೆ ಆಚಾರ್ಯ. ಸ್ವಾದು ಅತ್ತಿ ಅಲ್ಲ, ಅಸ್ವಾದುವನ್ನೇ ತಿನ್ನೋದು. ಆದರೆ ಸ್ವಾದುವತ್ ಅತ್ತಿ, ಬಹಳ ರುಚಿಯಾಗಿದೆ ಅನ್ನೋ ಭ್ರಮೆಯಿಂದ ತಿಂತಾನೆ, ಆದರೆ ಅದು ರುಚಿ ಇರೋದಿಲ್ಲ. ಅದರಿಂದ ಬಹಳ ಪರಿಣಾಮ ಆಗ್ತದೆ. ಉಪನಿಷತ್ನಲ್ಲಿ ಸ್ವಾದ್ವತ್ತಿ, ಸ್ವಾದು ಅತ್ತಿ ಅಂತಿದೆ. ಆದರೆ ಆಚಾರ್ಯರು ಸ್ವಾದುವತ್ ಅತ್ತಿ ಅಂತ ಅತ್ತಿ ಅಂದ್ರೆ ತಿಂತಾನೆ, ಸ್ವಾದು ಅಂದ್ರೆ ರುಚಿ, ಸ್ವಾದುವತ್ ರುಚಿಯಾಗಿದೆ ಅನ್ನೋ ಭ್ರಮೆಯಿಂದ ತಿಂತಾನೆ. ರುಚಿಯಂತೆ ಭಾವಿಸ್ತಾನಷ್ಟೇನೆ, ಅದು ರುಚಿ ಅಲ್ಲ. ಮನುಷ್ಯರದ್ದು ಬಿಡಿ, ದೇವತೆಗಳ ದೃಷ್ಟಾಂತ ಕೊಡ್ತೇನೆ ಅಂತಾರೆ ವಾದಿರಾಜರು. ಒಂದು ಅಮೃತ ಕುಡಿಬೇಕಾದ್ರೆ ದೇವತೆಗಳು ಪಟ್ಟ ಕಷ್ಟ ಎಷ್ಟು ಕಷ್ಟಪಟ್ಟರು. ಪರಮಾತ್ಮನ ತನಕ ಹೋಗಿ ಅವನನ್ನ ಪ್ರಾರ್ಥನೆ ಮಾಡಿದ್ರು. ಸಮುದ್ರ ಮಥನ ಮಾಡ್ರಿ ಅಂತಂದ. ಆದರೆ ಮಂದರ ಪರ್ವತ ಕಡ್ಗೋಲು ಮಾಡಬೇಕು. ಆ ಮಂದರ ಪರ್ವತ ಕಿತ್ತಲಿಕ್ಕೆ ಎಷ್ಟು ಶ್ರಮ ಪಟ್ಟರು, ಕಿತ್ತಲಿಕ್ಕೆ ಆಗಲಿಲ್ಲ. ನಿರಾಶೆ ಆಯಿತು, ಮಧ್ಯದಲ್ಲಿ ಹತಾಶರಾದರು. ಎಷ್ಟು ಕಷ್ಟ ಇದೆ ನೋಡಿ. ಹತಾಶರಾದರು. ಪರಮಾತ್ಮನೇ ಬಂದು ಕಿತ್ತಿದ.
ದಾರಿಯಲ್ಲಿ ಅವ್ರ ಮೇಲೆ ಬಿತ್ತು, ಕೈ ಕಾಲೆಲ್ಲ ಮುರಿದು ಹೋಯಿತು. ಮತ್ತೆ ಭಗವಂತ ಸರಿಪಡಿಸಿದ. ಆಯ್ತು, ಅದನ್ನು ತಂದಿಟ್ರೆ ಅದು ಕುಸಿತಾ ಇದೆ, ಕೆಳಗಡೆ ಸಮುದ್ರದಲ್ಲಿ ಕೆಳಗಿಳಿತಾ ಇದೆ, ಅದನ್ನು ಹಿಡಿಲಿಕ್ಕಾಗ್ತಾ ಇಲ್ಲ. ಪೂರ್ತಿ ಆಳಕ್ಕೆ ಬಿದ್ದೋದ್ರೆ ಏನ್ ಮಾಡೋದು? ಮತ್ತೆ ಕಿತ್ತಿದ್ದಾಯ್ತು, ತಂದದ್ದಾಯ್ತು, ಸಮುದ್ರದ ತಳಕ್ಕೆ ಹೋಗಿಬಿಟ್ರೆ ಅದನ್ನ ವಾಸುಕಿಯನ್ನು ಹಗ್ಗ ಮಾಡಿದ್ದಾರೆ. ಭಾರಿ ಕಷ್ಟ ಆಯ್ತು. ಆ ಕೊನೆಗೆ ಪರಮಾತ್ಮನೇ ಕೂರ್ಮ ರೂಪದಲ್ಲಿ ಹೊತ್ತ. ಇಲ್ದಿದ್ರೆ ಇವರ ಗತಿ ಎಷ್ಟು ಕಷ್ಟ. ಅಷ್ಟು ಮಾಡಿ ಆ ವಾಸುಕಿಯನ್ನು ಹಗ್ಗ ಮಾಡಿ ಎಳೆದಾಡುವಾಗ ಅದರ ವಿಷದ ಗಾಳಿ ಎಷ್ಟು ಕಷ್ಟ. ವಿಷದ ಗಾಳಿ ಬಡಿತು, ಕಲಹ ಆಯಿತು, ನಾವು ಬಾಲ ಹಿಡಿಯೋದಿಲ್ಲ ಅಂತ ಅವರು ಇಷ್ಟೆಲ್ಲ ಮಾಡಿದ್ರು. ಬಂದದ್ದು ವಿಷ, ಹಾಲಾಹಲ ವಿಷ. ಅದನ್ನ ಪರಿಹಾರ ಮಾಡ್ಕೋಬೇಕು. ತಿಂದ ಮೇಲೆ ನಮಗೆ ಸಿಗ್ಲಿಲ್ಲ ಅಂತ ಯುದ್ಧ ಬೇರೆ. ಅಮೃತ ಮಥನ ಮಾಡುವಾಗ ಅಮೃತ ಏನೋ ಪಾನ ಮಾಡಿದ್ರು, ಆದರೆ ಅದರ ಪಾನ ಮಾಡೋದಕ್ಕಿಂತ ಮುಂಚೆ, ಪಾನ ಮಾಡಿದ ಮೇಲೆ ಅವರಿಗೆ ಆ ಸಮಯದಲ್ಲಿ ಆದ ಕ್ಲೇಶ ಎಷ್ಟು. ಅದು ಅಮೃತ ಆದ್ರಿಂದ ಪರವಾಗಿಲ್ಲ ಕೊನೆಗೆ ಪರಿಣಾಮದಲ್ಲಿ. ಆದರೆ ಜೀವ ತಿನ್ನೋದು ಅಮೃತ ಅಲ್ಲ. ಅವನು ಮಾಡಿದ ದುಷ್ಕರ್ಮದ ಫಲಗಳು, ಅದನ್ನು ಅನುಭವಿಸುವಾಗ ಅವನಿಗಾಗುವ ಕ್ಲೇಶ ಎಷ್ಟು. ಹೀಗೆ ಜೀವನ ಪರಿಸ್ಥಿತಿ ಇದಾದರೆ ಪರಮಾತ್ಮ ಅನಶ್ನನ್ನನ್ಯೋ ಅಭಿಚಾಕಸೀತಿ, ಅವನಿಗೆ ಫಲಭೋಗದ ಆಸೆನೇ ಇಲ್ಲ. ಆದ್ದರಿಂದ ಯಾವ ಕ್ಲೇಶವೂ ಕೂಡ ಇಲ್ಲದೇನೆ ಅಭಿಚಾಕಸೀತಿ. ಇಂಥ ಪರಮಾತ್ಮನನ್ನ ಹೇಗೆ ನೋಡಬೇಕು? ಅವನಿಗೆ ಬಣ್ಣ ಇದೆಯೋ, ರೂಪ ಇದೆಯೋ, ಹೇಗೆ ಕಾಣಿಸ್ತಾನವನು? ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೇತಂ ಪುರುಷಂ, ಕರ್ತಾರಮೇನಂ ಪುರುಷಂ. ಪರಮಾತ್ಮ ರುಗ್ಮವರ್ಣಂ, ಬಂಗಾರದ ಬಣ್ಣ ಇದೆ ಅವನಿಗೆ. ಬಣ್ಣ ಇಲ್ಲ ಅಂತಲ್ಲ, ಅಪ್ರಾಕೃತವಾದದ್ದೇ ಇದೆ. ಅದೇ ಅವನ ಜೀವರ ಸಾಧಕರ ಸಾಕ್ಷೇಂದ್ರಿಯಕ್ಕೆ ಗೋಚರ ಆಗ್ತದೆ. ಅವನನ್ನು ನೋಡ್ತಾನೆ. ಆಮೇಲೆ ಪುಣ್ಯ ಪಾಪೇ ವಿಧೂಯ, ಅನಿಷ್ಟ ಪುಣ್ಯ ಮತ್ತು ಪಾಪ ಇವೆರಡನ್ನ ವಿಧೂಯ ನಾಶ ಮಾಡಿ ನಿರಂಜನ ಪರಮಂ ಸಾಮ್ಯಮುಪೈತಿ, ಪುಣ್ಯ ಪಾಪಗಳನ್ನು ಬಿಟ್ಟು ಭಗವಂತನ ಪರಮ ಸಾಮ್ಯವನ್ನು ಹೊಂದುತ್ತಾನೆ. ಇದು ಬಹಳ ಮುಖ್ಯವಾದ ಶ್ಲೋಕವೇ. ಇಲ್ಲಿ ಬರೋದು ಸಾಮ್ಯ, ಇಲ್ಲಿರೋದು ಸಾಮ್ಯ. ಹೀಗಿದೆ, ಜೀವನಿಗೂ ಪರಮಾತ್ಮನಿಗೂ ಸಾಮ್ಯ ಇದೆ. ಅವನು ಚೇತನ, ನಾವು ಚೇತನ ಅಂತಿಷ್ಟೇ ಸಾಮ್ಯ. ಆದರೆ ಮುಂದೆ ಅವನಿಗೂ ಜನನ ಮರಣ ಇಲ್ಲ, ನಮಗೂ ಜನನ ಮರಣ ತಪ್ಪುತ್ತೆ. ಈ ಹೆಚ್ಚಿನ ಸಾಮ್ಯ ಬರ್ತದೆ ಅಷ್ಟೇ, ಐಕ್ಯ ಬರೋದಿಲ್ಲ ಅಥವಾ ಪೂರ್ಣ ಸಾಮ್ಯ ಬರೋದಿಲ್ಲ. ಪರಮಂ ಸಾಮ್ಯಮುಪೈತಿ, ಈ ಸಂಸಾರದಲ್ಲಿರುವ ಸಾಮ್ಯಕ್ಕಿಂತ ಹೆಚ್ಚಿನ ಮಟ್ಟದ್ದಾದ ಸ್ವಲ್ಪ ಅಧಿಕವಾದ ಸಾಮ್ಯವನ್ನು ಪಡಿತಾನೆ. ಅವನು ಶ್ರೀವತ್ಸಾಂಕನಾಗಿದ್ದಾನೆ, ನಾವು ಶ್ರೀವತ್ಸಾಂಕ ಆಗ್ತೇವೆ. ಇಂಥ ಸಾಮ್ಯ, ಗರುಡಾರೂಢನಾಗಿದ್ದಾನೆ, ನಾವು ಗರುಡಾರೂಢತ್ವ ಪಡಿತೇವೆ. ಇಂಥ ಸಾಮ್ಯ ಹೇಳಬಾರ್ದು. ಪರಮಂ ಸಾಮ್ಯಂ ಅಂತಂದ್ರೆ ಸಂಸಾರಾವಸ್ಥೆಯಲ್ಲಿರುವ ಸಾಮ್ಯಕ್ಕಿಂತ ಹೆಚ್ಚಿನ ಸಾಮ್ಯವನ್ನ ಪಡಿತಾನೆ ಅಷ್ಟೇ. ಪುಣ್ಯ ಪಾಪೇ ವಿಧೂಯ, ಪಾಪಗಳನ್ನಂತೂ ಕಳ್ಕೊಳ್ಳೇಬೇಕು. ಪುಣ್ಯವನ್ನ ಯಾಕೆ ಕಳ್ಕೊಳ್ಬೇಕು ಅಂದ್ರೆ, ಪುಣ್ಯ ಎರಡು ವಿಧ, ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ ಎರಡು ವಿಧ ಇದೆ. ಅದರಲ್ಲಿ ಇಷ್ಟ ಪುಣ್ಯವನ್ನ ಕಳ್ಕೊಳ್ಳೋದಿಲ್ಲ. ಅನಿಷ್ಟ ಪುಣ್ಯ ಅಂತೇನಿದೆ ಅದನ್ನು ಬಿಟ್ಟು ಹೋಗ್ಬೇಕು, ಅದು ಅಲ್ಲಿಗೆ ಉಪಯೋಗ ಇಲ್ಲ. ಸಂಸಾರಾವಸ್ಥೆಯಲ್ಲಿ ಫಲ ಕೊಡ್ಲಿಕ್ಕಿರುವಂತಹ ಪುಣ್ಯ, ಮಕ್ಕಳು ಮರಿ ಉದ್ಯೋಗ, ಇಂಥ ಪುಣ್ಯ, ಇದನ್ನು ಕೊಡುವ ಪುಣ್ಯನೇ ಅನಿಷ್ಟ ಪುಣ್ಯ. ಮೋಕ್ಷಕ್ಕೆ ಉಪಯೋಗ ಇಲ್ಲ ಅಂತ ಅರ್ಥ. ಅನಿಷ್ಟ ಅಂದ್ರೆ ಪಾಪವಂತೂ ಬಿಡ್ಬೇಕು, ಪುಣ್ಯದಲ್ಲಿ ಅನಿಷ್ಟ ಪುಣ್ಯ. ಈ ಉಪ್ಪು, ಸಾಸಿವೆ ಯಾತ್ರೆ ಹೋಗುವಾಗ ಇದನ್ನೆಲ್ಲ ಇಟ್ಕೊಂಡು ಹೋಗಿರ್ತೇವೆ. ಅಲ್ಲಿ ಉಪ್ಪು, ಸಾಸಿವೆ, ಎಣ್ಣೆ ಸ್ವಲ್ಪ ಸ್ವಲ್ಪ ಉಳಿದಿದ್ರೆ ಅದನ್ನು ಬಿಟ್ಟು ಹೋಗ್ತೇವೆ. ದ್ರಾಕ್ಷಿ ಗೋಡಂಬಿ ತೊಗೊಂಡು ಹೋಗ್ತೇವೆ, ಯಾಕೆ ಮುಂದಿನ ಅಡಿಗೆಗೆ ಬೇಕಾಗ್ತದೆ ಅಂತ. ಇದು ಬೇಕು, ಆದರೆ ಅಲ್ಲಿ ಬೇರೆ ಖರೀದಿ ಮಾಡಬೇಕು, ತೊಗೊಂಡು ಹೋಗೋದಿಲ್ಲ. ಇದನ್ನೆಲ್ಲಿ ತೊಗೊಂಡು ಹೋಗೋದು ಅಂತ ಅಲ್ಲೇ ಇಟ್ಟು ಹೋಗ್ತಾರೆ. ಹಾಗೆ ಸಾಂಸಾರಿಕ ಸುಖವನ್ನು ಕೊಡ್ತಕ್ಕಂತಹ ಪುಣ್ಯ ಅನಿಷ್ಟ ಪುಣ್ಯ, ಅದನ್ನು ಬಿಟ್ಟು ಇಷ್ಟ ಪುಣ್ಯವನ್ನು ತಗೊಂಡು ಹೋಗ್ತಾರೆ. ಇಷ್ಟ ಪುಣ್ಯ ಅಂದ್ರೆ ಕೇಸರಿ, ಗೋಡಂಬಿ, ದ್ರಾಕ್ಷಿ ಇದ್ದ ಹಾಗೆ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಯನ್ನು ಕೊಡುವಂತಹದ್ದು.
ಹೀಗೆ ಅರ್ಥ ಮಾಡಿದ್ದಾರೆ. ಯಾರು ಬಂದರು? ಪುಣ್ಯಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಂ ಉಪೈತಿ. ಇನ್ನೊಂದು ಮಾತಿದೆ, ಸತ್ಯಮೇವ ಜಯತಿ ನಾನೃತಂ. ಇದಕ್ಕೆ ಅರ್ಥ ಏನು ಅಂದರೆ, ಸತ್ಯ ಅಂದರೆ ಪರಮಾತ್ಮ, ಅವನ ಭಕ್ತರಿಗೂ ಸತ್ಯ ಅಂತಲೇ ಹೆಸರು. ಸತ್ಯಮೇವ ಜಯತಿ, ಆ ಭಗವಂತನ ಭಕ್ತರು ಮಾತ್ರ ಪರಮಾತ್ಮನನ್ನು ಪಡಿತಾರೆ ಹೊರತು ಭಕ್ತರಲ್ಲದಿದ್ದವರಿಗೆ ಪರಮಾತ್ಮನ ಪ್ರಾಪ್ತಿ ಇಲ್ಲ. ಈಗ ಇನ್ನೊಂದರ್ಥನೂ ಹೇಳ್ತಾರೆ, ಸತ್ಯ ಮಾತೇ ಗೆಲ್ಲುತ್ತೆ, ಸುಳ್ಳು ಗೆಲ್ಲೋದಿಲ್ಲ ಅಂತ. ಅದು ಒಂದರ್ಥ. ಆದ್ರೆ ಉಪನಿಷತ್ತು ಹೇಳೋದು ಇದು ಮುಖ್ಯವಾಗಿ ಅಲ್ಲ. ಸತ್ಯ ಅಂತಂದ್ರೆ ಸತ್ಯನಾಮಕನಾದ ಪರಮಾತ್ಮನ ಭಕ್ತರು, ಅವರೇ ಜಯತಿ ಅಂದ್ರೆ ಭಗವಂತನನ್ನ ಪಡಿತಾರೆ. ಭಕ್ತರು ಮಾತ್ರ ಭಗವಂತನನ್ನ ಪಡಿತಾರೆ. ಅವನನ್ನು ಪಡಿಬೇಕಾದ್ರೆ ನಾಯಮಾತ್ಮ, ಅವನ ಪ್ರಸಾದ ಬೇಕು. ಪ್ರಸಾದ ಇಲ್ಲೇ ಆಗೋದಿಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ. ಕೇವಲ ಪ್ರವಚನದಿಂದ ಪರಮಾತ್ಮ ಲಭ್ಯನಾಗೋದಿಲ್ಲ, ಅಥವಾ ಶ್ರವಣ ಮಾಡಿದ್ರಿಂದಲೂ ಲಭ್ಯನಾಗೋದಿಲ್ಲ. ಏನು ಮಾಡಿದ್ರು ಅವನ ಪ್ರಸಾದ ಕೊನೆಗೆ ಬೇಕೇ ಬೇಕು. ಅದಕ್ಕೆ ಲೋಕದಲ್ಲಿ ಎಲ್ಲ ಕಡೆ ತೀರ್ಥ ಪ್ರಸಾದ ಅಂತ ಹೇಳೋದು ಅಂತ ಉಂಟು. ತೀರ್ಥ ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂತ. ತೀರ್ಥ ಅಂದರೆ ಶಾಸ್ತ್ರ, ಪ್ರಸಾದ ಅಂದರೆ ಭಗವಂತನ ಅನುಗ್ರಹ. ಶಾಸ್ತ್ರ ಓದಬೇಕು, ಪರಮಾತ್ಮನ ಅನುಗ್ರಹ ಆಗಬೇಕು. ಕೇವಲ ಶ್ರವಣದಿಂದ ಪ್ರವಚನದಿಂದ ಮೋಕ್ಷ ಸಿಗ್ತದೆ ಅಂತಲ್ಲ, ಪ್ರಸಾದವೇ ಮುಖ್ಯ. ಇದನ್ನು ಹೇಳಿದ್ದಾರೆ. ಕೊನೆಯಲ್ಲಿ ಯಾವಾಗ ಮುಕ್ತಿ ಆಗ್ತದೆ, ಮೋಕ್ಷದ ಕಾಲ ಏನು ಅಂತಂದ್ರೆ, ಸಾಕ್ಷಾತ್ಕಾರ ಪಡಿತಾನೆ. ಆದರೆ ಸಾಧಕರಲ್ಲಿ ಎರಡು ಥರ ಇದ್ದಾರೆ, ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ ಎರಡು ವಿಧ ಸಾಧಕರಿದ್ದಾರೆ. ಪ್ರತೀಕಾಲಂಬನರು ಅಂದರೆ ಯಾವುದಾದ್ರೂ ಒಂದು ಪ್ರತಿಮೆ ಬೇಕವರಿಗೆ. ಪ್ರತೀಕದಲ್ಲಿ, ಪ್ರತಿಮೆಯಲ್ಲಿ ಭಗವಂತನನ್ನು ಆರಾಧನೆ ಮಾಡುವವರು ಪ್ರತೀಕಾಲಂಬನರು. ಅಪ್ರತೀಕಾಲಂಬನರು ಅಂತಂದ್ರೆ ಅವರಿಗೆ ಪ್ರತಿಮೆ ಬೇಕಾಗಿಲ್ಲ, ಸರ್ವತ್ರ ಪರಮಾತ್ಮ ಕಾಣಿಸ್ತಾನೆ. ಅವ್ರಿಗೆ ಪ್ರತಿಮೆ ಅಂತಕ್ಕೆ ಬೇಕು? ಯಾರನ್ನು ನೋಡಿದರೂ ಭಗವಂತನೇ ಕಾಣಿಸೋದು. ಯಾವ ಮರ ನೋಡಿದರೂ ಪರಮಾತ್ಮ, ಚೇತನರನ್ನು ನೋಡಿದರೂ ಅಲ್ಲಿ ಪರಮಾತ್ಮ ಕಾಣಿಸ್ತಾನೆ. ವ್ಯಾಪ್ತೋಪಾಸಕರು, ಸರ್ವತ್ರ ಭಗವಂತ ಇದ್ದಾನೆ ಅಂತ ಪ್ರತೀಕ ಇಲ್ಲದೇನೆ ಪರಮಾತ್ಮನನ್ನು ಉಪಾಸನೆ ಮಾಡುವವರು ಉತ್ತಮ ಮಟ್ಟದ ಸಾಧಕರು. ಅಪ್ರತೀಕಾಲಂಬನ ಅಂತ ಅವರಿಗೆ ಹೆಸರು. ಪ್ರತಿಮೆಯಲ್ಲಿ ಮಾತ್ರ ದೇವರನ್ನ ಕಾಣ್ತಾನೆ, ಅವರು ಪ್ರತೀಕಾಲಂಬನರು. ಇಬ್ಬರಿಗೂ ಸಾಕ್ಷಾತ್ಕಾರ ಆಗ್ತದೆ. ಆದರೆ ಪ್ರತೀಕಾಲಂಬನರು ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮದೇವರ ಸಾಧನೆ ಮುಗಿಯೋ ತನಕ ಅಲ್ಲಿ ವಾಸ ಮಾಡ್ತಾರೆ. ಅಪ್ರತೀಕಾಲಂಬನರು ಎಲ್ಲ ಕಡೆ ಭಗವಂತನನ್ನ ಕಂಡಂಥ ಸಾಧಕರು ವೈಕುಂಠಾದಿ ಲೋಕಕ್ಕೆ ಹೋಗ್ತಾರೆ. ಬ್ರಹ್ಮಲೋಕಕ್ಕಿಂತಲೂ ಮೇಲೆ ವೈಕುಂಠಾದಿ ಲೋಕದಲ್ಲಿ ಅಮುಕ್ತ ಸ್ಥಾನ ಅಂತ ಇರ್ತದೆ. ಆ ಅಮುಕ್ತ ಸ್ಥಾನದಲ್ಲಿ ಇರ್ತಾರೆ ಬ್ರಹ್ಮದೇವರ ಸಾಧನೆ ಮುಗಿಯೋ ತನಕ. ಬ್ರಹ್ಮದೇವರ ಸಾಧನೆ ಮುಗಿಯುವ ಕಾಲಕ್ಕೆ ಪರಾಂತ ಕಾಲ ಅಂತ ಹೆಸರು. ಪರಕಾಲ ಅಂದ್ರೆ ಬ್ರಹ್ಮದೇವರ ಕಾಲ, ಅದರ ಕೊನೆ. ಪರಾಂತ ಕಾಲ ಬಂದಾಗ ಅಪ್ರತೀಕಾಲಂಬನರಂತೂ ವೈಕುಂಠಾದಿ ಲೋಕಕ್ಕೆ ಹೋಗಿರ್ತಾರೆ. ಅವರು ಮತ್ತೆ ಸತ್ಯ ಲೋಕಕ್ಕೆ ಬರ್ತಾರೆ. ಬ್ರಹ್ಮದೇವರ ಸಾಧನೆ ಮುಗಿಯುವಾಗ ಇಲ್ಲಿ ಬರ್ತಾರೆ. ಇವರಂತೂ ಪ್ರತೀಕಾಲಂಬನರು ಅಲ್ಲೇ ಇರ್ತಾರೆ. ಆಮೇಲೆ ಎಲ್ಲರೂ ಸೇರಿ ಬ್ರಹ್ಮದೇವರ ಜೊತೆಗೆ ಪರಮಾತ್ಮ ಮುಕ್ತಿ ಸ್ಥಾನಕ್ಕೆ ಹೋಗ್ತಾರೆ. ವೈಕುಂಠಾದಿ ಲೋಕದಲ್ಲಿ ಮುಕ್ತಿ ಸ್ಥಾನಕ್ಕೆ ಹೋಗ್ತಾರೆ. ಅಂತೂ ಬ್ರಹ್ಮದೇವರ ಸಾಧನೆ ಮುಗಿಯೋ ತನಕ ಕಾಯಬೇಕು. ನಮ್ಮ ಸಾಧನೆ ಮುಗೀತು ನಾವು ಹೋಗಿಬಿಡ್ತೇವೆ ಅಂದ್ರೆ ಆಗೋದಿಲ್ಲ. ಶಿಷ್ಯರು ಸ್ವಾಮಿಗಳು ಸಂಚಾರ ಮಾಡುವಾಗ ಶಿಷ್ಯರ ಅನೇಕ ಬೇಗ ಮುಗೀತದೆ. ಆದರೂ ಸ್ವಾಮಿಗಳದ್ದು ಮುಗಿಯೋ ತನಕ ಕಾಯ್ತಾ ಇರಬೇಕು. ಅವ್ರದ್ದು ಮುಗಿದ ಮೇಲೇನೆ ವ್ಯಾನ್ ಹತ್ತಬೇಕು. ಅಲ್ಲಿವರೆಗೆ ನಮ್ಮ ಪಾಟಿಗೆ ನಾವು ಹೋಗ್ತೀವಿ ಅಂತ ಹೋಗ್ಲಿಕ್ಕಿಲ್ಲ. ಬ್ರಹ್ಮದೇವರು ಹಾಗೆ, ಅವರ ಸಾಧನೆ ಬಹಳ ದೊಡ್ಡ ಸಾಧನೆ. ಅವ್ರದ್ದು ಮುಗಿಯೋ ತನಕ ಕಾದು ಅವರು ವೈಕುಂಠಾದಿ ಲೋಕಕ್ಕೆ ಅಮುಕ್ತ ಸ್ಥಾನಕ್ಕೆ ಹೋದವರು ಮತ್ತೆ ಇಲ್ಲಿ ಬರಬೇಕು, ಇವ್ರ ಜೊತೆಗೆ ಹೋಗ್ಬೇಕು. ಮೋಕ್ಷ ಅಂತಂದ್ರೆ ಆಮೇಲೆ ಎಲ್ಲಿ ಹೋಗ್ತಾರೆ? ಪರೇವೇ ಸರ್ವ ಏಕೀಭವಂತಿ, ಪರಮಾತ್ಮನಲ್ಲಿ ಹೋಗಿ ಐಕ್ಯ ಹೊಂದ್ತಾರೆ ಅಂತ ಕಾಣ್ತದೆ ನೋಡುವಾಗ ಕೊನೆಯ ವಾಕ್ಯ. ಆದರೆ ಐಕ್ಯ ಹೊಂದೋದಲ್ಲ, ಐಕಮತ್ಯವನ್ನು ಹೊಂದುತ್ತಾರೆ. ಐಕಮತ್ಯ. ಈಗ ಸಂಸಾರದಲ್ಲಿ ನಮಗೂ ಪರಮಾತ್ಮನಿಗೂ ಐಕಮತ್ಯ ಇಲ್ಲ, ಭಿನ್ನಾಭಿಪ್ರಾಯನೇ ಜಾಸ್ತಿ. ಅವನು ಬಯಸೋದೊಂದು, ನಾವು ಬಯಸೋದೊಂದು, ಅವನ ಇಚ್ಛೆ ಬೇರೆನೇ ಇರ್ತದೆ. ಅದರಿಂದ ನಮ್ಮ ಇಚ್ಛೆ ನಡೆಯೋದಿಲ್ಲ. ಯಾಕೆ? ನಮ್ಮ ಇಚ್ಛೆನೇ ಬೇರೆ, ಅವನ ಇಚ್ಛೆನೇ ಬೇರೆ. ನಮ್ಮ ಬುದ್ಧಿನ ಅಭಿಪ್ರಾಯನೇ ಬೇರೆ,
ಅವನ ಅಭಿಪ್ರಾಯನೇ ಬೇರೆ. ಮೋಕ್ಷದಲ್ಲಿ ಹಾಗಲ್ಲ, ಭಗವಂತನ ಇಚ್ಛೆಗೆ ಅನುಗುಣವಾಗಿ ಇಚ್ಛೆ ಬರ್ತದೆ, ಅದು ಈಡೇರ್ತದೆ. ಇಲ್ಲಿ ಪರಮಾತ್ಮನ ಇಚ್ಛೆ ಬೇರೆ ಇರ್ತದೆ, ನಾವೇನೋ ಬೇರೆ ಮಾಡ್ತೀವಿ, ಈಡೇರೋದಿಲ್ಲ. ಇದೇ ದುಃಖ. ಅಲ್ಲಿ ಏಕೀಭವಂತಿ ಅಂದರೆ ಇಚ್ಛೆ ಬರುವಾಗಲೇನೆ ಪರಮಾತ್ಮನ ಸಂಕಲ್ಪಕ್ಕೆ ಅನುಗುಣವಾಗಿ ಬರ್ತದೆ, ಎಲ್ಲ ಇಚ್ಛೆ ಪೂರೈಸ್ತದೆ, ಆಗ ಅವನಿಗೆ ತೃಪ್ತಿ. ಇದೇ ಮೋಕ್ಷ ಅಂತಂದ್ರೆ, ಹೊರತು ಐಕ್ಯ ಹೊಂದೋದು ಅಂತ ಅರ್ಥ ಅಲ್ಲ. ಈಗ ದುಃಖ ಯಾಕೆ? ನಮ್ಮ ಇಚ್ಛೆ ಯಾವುದು ಪೂರೈಸ್ತಾ ಇಲ್ಲ, ಅದಕ್ಕೆ ದುಃಖ. ನಾವೇನೇನೋ ಬಯಸ್ತೀವಿ, ಅದಕ್ಕೆ ವಿರುದ್ಧ ಆಗ್ತದೆ. ಯಾಕೆ? ಭಗವಂತನ ಸಂಕಲ್ಪ ಬೇರೆ ಇದೆ. ಅದು ಅಲ್ಲಿ ಆಗುವಾಗ ಅವನ ಸಂಕಲ್ಪಕ್ಕೆ ಅನುಗುಣವಾಗಿ ಇಚ್ಛೆ ಬಂದರೆ ಅದು ಸುಖ, ಅದೇ ಸುಖ, ಅದು ಈಡೇರ್ತದಾದ್ರಿಂದ ಸುಖ. ಹೀಗೆ ಏಕೀಭವಂತಿ ಅನ್ನೋದಕ್ಕೆ ಅರ್ಥ ಮಾಡಬೇಕು. ಈ ಪ್ರಕಾರ ಶೌನಕರು ಏನು ಕೇಳಿದ್ರು, ಕರ್ಮ ಮತ್ತು ದೇವತಾ ಜ್ಞಾನ ಇದೆ, ಇದರ ಪರ್ಯವಸಾನ ಎಲ್ಲಿ ಅಂತ ಕೇಳಿದ್ದಕ್ಕೆ, ಪರವಿದ್ಯೆಯಾಗಿರ್ತಕ್ಕಂಥ ವೇದಾದಿಗಳಿಂದ ಭಗವಂತನ ಜ್ಞಾನ ಪಡೀಬೇಕು, ಆಮೇಲೆ ಮೋಕ್ಷವನ್ನು ಪಡೀಬೇಕು. ಆವಾಗ ಕರ್ಮ ದೇವತಾ ಜ್ಞಾನ ಪರ್ಯವಸಾನ ಆಗ್ತದೆ. ಬರೇ ಕರ್ಮದಿಂದ ಪರ್ಯವಸಾನ ಇಲ್ಲ ಅನ್ನೋದನ್ನು ಈ ಉಪನಿಷತ್ತು ಹೇಳಿದೆ. ಹೀಗೆ ಸಂಗ್ರಹವಾಗಿ ಅಥರ್ವಣ ಉಪನಿಷತ್ತಿನ 6 ಖಂಡಗಳು, ಅದರಲ್ಲಿ ಪರಮಾತ್ಮನ ಸೃಷ್ಟಿಕರ್ತೃತ್ವ, ಅದರ ಮೇಲೆ ಬರುವಂಥ ಪಕ್ಷಪಾತಾದಿ ಪ್ರಶ್ನೆಗಳಿಗೆ ಉತ್ತರ, ಕಾಮ್ಯಕರ್ಮದ ನಿಂದೆ, ಭಗವಂತನಿಗೂ ಅವನ ಜ್ಞಾನ ಕ್ರಿಯಾದಿಗಳಿಗೂ ಅಭೇದ, ಜೀವನಿಗೂ ಪರಮಾತ್ಮನಿಗೂ ಭೇದ, ಜೀವನದ ಗುರಿ, ಪ್ರತಿಯೊಬ್ಬ ಜೀವನದ ಗುರಿ ಲಕ್ಷ್ಯ ಭಗವಂತನೇ ಆಗಿರಬೇಕು, ಅವನೇ ಗುರಿ. ಮನಸ್ಸನ್ನು ಅವನ ಕಡೆ, ಬಾಣವನ್ನು ಗುರಿ ಕಡೆ ಕಳಿಸಿದಂತೆ ಮನಸ್ಸನ್ನು ಪರಮಾತ್ಮನ ಕಡೆ ಕಳಿಸಬೇಕು, ಇತ್ಯಾದಿ ಅಪೂರ್ವ ವಿಷಯಗಳು, ಅಪೂರ್ವ ಪ್ರಸಿದ್ಧವಾದ ಮಂತ್ರಗಳು ಎಲ್ಲ ಅಥರ್ವಣೋಪನಿಷತ್ನಲ್ಲಿ ಒಳಗೊಂಡಿದೆ. ಇದನ್ನು ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಸಂಸ್ಥೆ ಗುರುಭ್ಯೋ ನಮಃ. ಪರಮಪೂಜ್ಯ ಶ್ರೀಪಾದರಿಗೆ ಅಂತ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ಅತ್ಯರ್ಥವಾಗಿ ಸಮರ್ಪಣೆ ಮಾಡ್ತಾ, ಅದ್ಭುತವಾಗಿ ಅಥರ್ವಣ ಉಪನಿಷತ್ ಬಂದ ಬ್ರಹ್ಮಪುರ ಮತ್ತು ಮೋಕ್ಷ ಸ್ವರೂಪ ನಾವು ಸಾಧನೆ ಮಾಡಬೇಕು, ಅದನ್ನ ಗುರುಗಳು ತಿಳಿಸ್ಕೊಟ್ರು. ಇದೇ ರೀತಿ ನಮ್ಗೆ ಈ ಶ್ರವಣ ಮನ್ನಾದಿಗಳಿಂದ ನಮ್ಗೆ ಭಗವಂತನ ಧ್ಯಾನ ಮಾಡೋ ಆ ಯೋಗ್ಯತೆ ಮತ್ತು ಶಕ್ತಿ ಅನುಗ್ರಹ ಮಾಡಲಿ ಅಂತ ಗುರುಗಳ ಅಂತರ್ಯಾಮಿಯಾಗಿ ಭಗವಂತನ ಪ್ರಾರ್ಥನೆ ಮಾಡೋಣ. ಈ ಉಪನಿಷತ್ತಿನ ಈ ಧ್ಯಾನ ಯಜ್ಞದ ಈ ಕರ್ಮವನ್ನು ಭಗವಂತನಿಗೆ ಶ್ರೀಪಾದರ ಅಂತರ್ಯಾಮಿ ಮಧ್ವರದ ಶ್ರೀನಿವಾಸ ದೇವರು ಮತ್ತು ಅಭಿನ್ನ ಶ್ರೀ ರಾಮಚಂದ್ರ ದೇವರ ಪಾದರನ್ನು ಅರ್ಚನೆ ಮಾಡ್ತಾ ಶ್ರೀಕೃಷ್ಣ. ಮುಂದಿನ ಪ್ರಯೋಜನ 23 ಹೌದು, 23 ಭಾನುವಾರ. ಹೌದು, ಯಾವ್ದು ಸಂಬಂಧ? ತೈತ್ರಿಯ. ಸರಿ, ಅದಾದರೆ ದಶೋಪನಿಷತ್ ಮುಗಿತದೆ, ಕೊನೆ ಉಪನಿಷತ್ ಅದೇ. ಆಯ್ತು. ಗುರುಗಳೇ ಮತ್ತೆ ಸಾಷ್ಟಾಂಗ ನಮಸ್ಕಾರಗಳು. ಗುರುಗಳೇ ಸಾಷ್ಟಾಂಗ ನಮಸ್ಕಾರಗಳು. ಶ್ರೀಗಳಿಗೆ ಸಾಷ್ಟಾಂಗ ನಮಸ್ಕಾರ. ನಮಸ್ಕಾರ. ಸಾಷ್ಟಾಂಗ ನಮಸ್ಕಾರ. ಎಲ್ಲ ಭಕ್ತಾದಿಗಳಿಗೆ ಮತ್ತೆ ನಂತರ ನಮಸ್ಕಾರ ಮಾಡ್ತಾ ಬಂದಿದ್ದಕ್ಕೆ ಧನ್ಯವಾದಗಳು. ಈ ರೀತಿ ಮುಂದಿನ ಈ ಉಪನಿಷತ್ತು, ತೈತ್ತರ ಉಪನಿಷತ್ತು ಸ್ವಲ್ಪ ದೊಡ್ಡ ಉಪನಿಷತ್ತು, 2 ಕ್ಲಾಸ್ ಮಾಡ್ಬೋದೇನೋ ಸ್ವಾಮಿಗಳು. ಎಲ್ಲ ಬಂದು ಗುರುಗಳ ಅನುಗ್ರಹ ಪಾತ್ರ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೋತೀನಿ. ಎಲ್ಲರಿಗೂ ಭಗವಂತನ ನಮಗೆ ಈ ಕರೋನಾ ಅಂತ ಏನಿದೆ ಅಂತ ಈ ಉಪಟಲಿಂದ ನಮ್ಮನ್ನು ಪಾರು ಮಾಡಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ. ಈ ಉಪನಿಷತ್ತಿನ ಈ ಜ್ಞಾನ ಕಾರ್ಯದ ಈ ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಶ್ರೀಕೃಷ್ಣ ಅರ್ಪಣೆ ಅಂತ ಹೇಳ್ತೀನಿ. ಹರಿಯನ್ ಧನ್ಯವಾದಗಳು. ಬಾಲಚಂದ್ರ ಅವರೇ, ಎಲ್ಲ ಹಿಂದಿನ ರೆಕಾರ್ಡ್ಸ್ ಎಲ್ಲ ಅಪ್ಲೋಡ್ ಆಗಿರುತ್ತೆ. ಇವತ್ತು ನಾಳೆಲ್ಲ ಆಗಿರುತ್ತೆ. ಸ್ವಲ್ಪ ಏನೋ ಟೆಕ್ನಿಕಲ್ ಡಿಫಿಕಲ್ಟೀಸ್ ಆಗಿಲ್ಲ, ದಯವಿಟ್ಟು ಕ್ಷಮ ಮಾಡಬೇಕು.